ಓಕೆ, ನಿಮ್ಮೆಲ್ಲರಿಗೂ ತಂದೆಯ ದೇವನ ಒಂದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನ ಒಂದಲು ವಂದನೆಗಳ ಸದಸ್ಯನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ಕಳೆದ ಒಂದು ಸ್ವಲ್ಪ ವಾರಗಳಿಂದ ನಾವು ಮುಖ್ಯವಾಗಿರೋಂಥ ಒಂದು ಪಾಠ ನೋಡಿದ್ರಿ. ಅದರ ಏನು ಪಾಠ ಅಂತ ನೋಡಿದ್ರಿ ಅಂತಂದ್ರೆ, ಸಭೆ ಅಂತಂದ್ರೆ ಏನಪ್ಪಾ ಅಂತ ನಾವೇನ್ ಮಾಡಿದ್ರಿ, ಒಂದು ಪಾಠ ನೋಡಿದ್ರಿ ಅಲ್ರ. ಯಾರಿಗಾರು ಜ್ಞಾಪನ ಇದೆಯಾ ಸಭೆ ಅಂತಂದ್ರೆ ಏನು ಅಂತ? ಏನ್ ನಾವು ಮುಖ್ಯವಾಗಿ ನೋಡಿದ್ರಿ ಅಂತ ಯಾರಿಗ ಜ್ಞಾಪನ ಇದೆಯಾ? ಸಭೆ ಅಂತ ಏನಂತ ನೋಡಿದ್ರಿ? ಯಾರಿಗ ನೆನಪಿದೆಯಾ? ಸರಿ, ನಾವೇನ್ ಮಾಡೋಣ, ಅದನ್ನ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಾವೇನ್ ಮಾಡೋಣ, ರೀಕಲೆಕ್ಟ್ ಮಾಡಕ್ ನಾವೇನ್ ಮಾಡೋಣ, ಪ್ರಯತ್ನ ಮಾಡೋಣ ಅದರ. ಸರಿ, ಇವಾಗ ಸಭೆ ಅಂತಂದ್ರೆ ಏನು? ಸಭೆ ಅಂತಂದ್ರೆ ಆಲಯ, ಅದರ ದೇವರ ಆಲಯ ಅಂತ ನೋಡ್ತೀರಿ ಅದರ. ಈ ದೇವರ ಆಲಯ ಅಂತಂದ್ರೆ ಯಾವುದು ದೇವರ ಆಲಯ? ಇವಾಗ ರೋಡ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಾರೆ ಗೊತ್ತಾ, ದೊಡ್ಡ ದೊಡ್ಡ ಸಭೆಗಳು, ಕಥೆಡ್ರಲ್ಗಳು, ಅದು ಸಭೆನಾ? ಅಲ್ಲ ಬ್ರದರ್. ಅದು ಸಭೆ ಅಲ್ಲ. ಮತ್ತೆ ಸಭೆ ಅಂದ್ರೆ ಏನು ಹಂಗಾರೆ? ಕರ್ತನ ಹೆಸರಿನಲ್ಲಿ ಇಬ್ಬರು ಮೂವರು ಸೇರಿ ಆರಾಧಿಸೋದು. ವೆರಿ ಗುಡ್. ಅದರ ಹಂಗಾರೆ ಸಭೆ ಅಂತ ಏನಪ್ಪಾ ಅಂತಂದ್ರೆ ಬಿಲ್ಡಿಂಗಿಗೆ ಏನ್ ಮಾಡಕ್ ಹೋಗಲ್ಲ, ಸಭೆ ಅಂತ ಹೇಳೋದಿಕ್ಕೆ ಹೋಗಲ್ಲ. ವೆರಿ ಗುಡ್. ಹಂಗಾರೆ ಸಭೆ ಅಂತ ಏನಪ್ಪಾ ಅಂತಂದ್ರೆ ಎಲ್ಲಿ ಕರ್ತನ ಹೆಸರಲ್ಲಿ ದೇವ್ರ ಮಕ್ಕಳು ಸೇರಿರ್ತಾರೋ ಅದೇನಾಗಿದೆ ಇವಾಗ ಸಭೆ ಅಂತಾಗಿದೆ ಅಂತ ನಾವೇನ್ ಮಾಡಿದ್ರೆ ಸತ್ಯವೇದ. ಹಾ, ವೆರಿ ಗುಡ್, ಕರೆಕ್ಟ್. ಅಲ್ಲಿ ಕರೆಯಲ್ಪಟ್ಟವರು, ಆಯಲ್ಪಟ್ಟವರು ಅಲ್ವರ. ದೇವ್ರ ಹೆಸರಲ್ಲಿ ಏನ್ರಿ ಒಟ್ಟಿಗೆ ಸೇರಂತ ದೇವ್ರ ಮಕ್ಳಿಗೆ ಏನ್ ಮಾಡೋದು ಸಭೆ ಅಂತ ಹೇಳೋದಪ್ಪ ಅಲ್ವರ. ವೆರಿ ಗುಡ್ ಅಲ್ವರ. ಸರಿ, ಹಂಗಾರೆ ಸಭೆ ಅಂತಂದ್ರೆ ಬಿಲ್ಡಿಂಗು ಅಲ್ಲ, ಕರೆಕ್ಟಾ? ಸರಿ, ಹಾಗಿರ್ಬೇಕಾದ್ರೆ ಈ ಸಭೆ ಅಂತ ಒಂದು ವಾರ್ತೆ ಬರ್ತಾರಲ್ಲ, ಇದಕ್ಕೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಯಾವುದು? ಈ ಸಭೆ ಬಿಲ್ಡಿಂಗ್ ಅಲ್ಲ ಅಂತ ನಾವು ನೋಡ್ಬೇಕಂದ್ರೆ ನಾವೇನ್ ನೋಡ್ಬೇಕು, ಮೂಲ ವಾರ್ತೆ ನೋಡ್ಬೇಕು, ಮೂಲ ಪದ. ಅದರ ಗ್ರೀಕಲ್ಲಿ ಯಾವ ಮೂಲ ಪದ ಇದೆ ಅಂತ ಅಂದ್ರ, ಗ್ರೀಕಲ್ಲಿ ನೋಡಿದ್ರೆ ಯಾವ ಪದ ಬರ್ತದೆ ಇದೆಯಾ? ವೆರಿ ಗುಡ್, ಎಕ್ಲೀಶಿಯಾ ಅಂತ ವಾರ್ತೆ ಬರ್ತಾರಲ್ಲ. ಎಕ್ಲೀಶಿಯಾ ಅಂತ ಪದ ನಾವು ತೆಗೆದು ನೋಡಿದ್ರೆ ನಮ್ಗೆ ಅಲ್ಲಿ ಏನಪ್ಪ ಅರ್ಥ ಬರ್ತಾರೆ ಅಂತಂದ್ರೆ, ಅದು ಒಂದು ಸಭೆ ಅಂದ್ರೆ ಬಿಲ್ಡಿಂಗ್ ಅಲ್ಲ, ಅದು ಕರ್ತನ ಹೆಸರಲ್ಲಿ ಸೇರಂತ ಜನಗಳು ಅಂತ ನಮ್ಗೆ ಏನಾಗ್ತಾರೆ, ಬಹು ಸ್ಪಷ್ಟವಾಗಿ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತಾರೆ ಅಲ್ವರ. ಅದಕ್ಕೆ ಸಭೆ ಅಂತಂದ್ರೆ ಜನಗಳು. ಸರಿ, ಇದಕ್ಕೆ ಆಧಾರ ವಾಕ್ಯ ಇದೆಯಾ? ಇದು ಸಭೆ ಅಂತಂದ್ರೆ ಜನಗಳು ಅಂತ ಆಧಾರ ವಾಕ್ಯ ಇದೆಯಾ? ಯಾರಿಗೆ ಗೊತ್ತಿದೆಯಾ? ನೀವ್ ಹೇಳ್ತೀರಪ್ಪ ಸಭೆ ಅಂದ್ರೆ ಬಿಲ್ಡಿಂಗ್ ಅಲ್ಲ ಬ್ರದರ್, ಅದು ನಾನು ಏನ್ ತಂತೀನಿ ಜನಗಳು ಅಂತ ನಾನು ಕೇಳ್ತೀನಿ. ಇದೇ ನೀವು ಬೇರೆಯವ್ರಿಗೆ ಹೇಳಿದ್ರೆ ಕೇಳ್ತಾರಾ? ಅದೆಂಗೆ ಬ್ರದರ್, ನಾನು ಆ ಸಭೆಗೆ ಹೋಗ್ತೀನಿ, ಈ ಸಭೆಗೆ ಹೋಗ್ತೀನಿ, ನಮ್ಮ ಸಭೆ ದೊಡ್ಡ ಸಭೆ ಅಂತಂದ್ಬಿಟ್ಟು ಎಲ್ಲರೂ ಹೇಳೋದ್ಬಿಟ್ಟು ಕೇಳಿದಿರಲ್ವಾ? ಹಂಗಾರೆ ಸಭೆ ಅಂತಂದ್ರೆ ಅದು ಜನಗಳು, ಅದು ಬಿಲ್ಡಿಂಗ್ ಅಲ್ಲ ಅಂತ ವಾಕ್ಯ ಇದೆಯಾ ನಿಮ್ಗೆ ಪ್ರೂವ್ ಮಾಡೋದಕ್ಕೆ? ಯಾರಿಗೆ ಗೊತ್ತಿದ್ಯಾ? ಸರಿ, ಒಂದು ಕ್ಲೂ ಕೊಡಲ್ಲ ನಿಮ್ಗೆ. ಇದೆಲ್ಲಪ್ಪ ಬರ್ತಾರೆ ಅಂದ್ರೆ ಅಪೋಸ್ಟ್ಲ ಕೃತ್ಯಗಳಲ್ಲಿ ಬರ್ತಾರೆ ಒಂದ್ ಕಡೆಗೆ. ಯಾರಿಗೆ ಗೊತ್ತಿದ್ಯಾ? ಹುಡುಕ್ತೀರ ಯಾರಾದ್ರ? ಓಕೆ, 7ನೇ ಅಧ್ಯಾಯದಲ್ಲಿ 38. ವೆರಿ ಗುಡ್, ಓದಿ ನಿಂತೀನಿ. ಅಪೋಸ್ಟ್ಲ ಕೃತ್ಯಗಳು 7:38 ಓದಿ ನಿಂತೀನಿ. ಓದ್ರಿ. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡಿವೆಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ನೋಡ್ರ, ಮೋಸೆ ಏನಪ್ಪ ಮಾಡ್ದಂತೆ ಅಡವಿಯಲ್ಲಿರಂತ ಸಭೆಗೆ ಮಧ್ಯಸ್ಥನಾಗಿದ್ನು ಅಂತ ನೋಡ್ತೀರಿ. ದೇವ್ರಿಗೂ ಮತ್ತೆ ಮನುಷ್ಯರಿಗೂ ಮಧ್ಯಸ್ಥನಾಗಿದ್ದಿ ದೇವತಾ ನ್ಯಾಯ ಪ್ರಮಾಣ ನಿಲ್ಲಿಸ್ಕೊಂಡು ಯಾರು ಕೊಡ್ತಾನೆ ಅಂತಂದ್ರೆ ಅಲ್ಲೇನ್ ಮಾಡ್ತಾನೆ, ಸಭೆಗೆ ಕೊಡ್ತಾನೆ. ಹಂಗೆ ಸಭೆ ಅಂತ ಏನಿಲ್ಲಿ ಬಿಲ್ಡಿಂಗ್ ಇತ್ತಾ ಮೋಸಸ್ ಕಾಲದಲ್ಲಿ? ಅರಣ್ಯದಲ್ಲಿ, ಬರಡು ಭೂಮಿಯಲ್ಲಿ, ಅದರ ಡೆಸರ್ಟ್ ಅಲ್ಲಿ ಸಭೆ ಬಿಲ್ಡಿಂಗ್ ಇತ್ತಾ? ಇಲ್ಲ ಇಲ್ಲ ಬ್ರದರ್, ಇಲ್ಲ. ಮತ್ತೆ ಅಲ್ಲಿ ಇದ್ದಿದ್ದೇನೋ ಕೂಡಿರೋದು ಯಾರು? ಜನಗಳು, ಆತ್ಮೀಯ. ಎಸ್, ಅದರ ಎಲ್ಲ ಆತ್ಮಿಕವಾಗಿ ದೇವ್ರ ವಾಕ್ಯನ ಕೇಳಕ್ಕೆ ಸೇರಂತ ಇಸ್ರೇಲ್ ಜನಗಳು. ಇವಾಗ ಅದಕ್ಕೆ ನೋಡಿರ್ತೀನಿ, ಲೋಕದಲ್ಲಿ ಎಲೆಕ್ಷನ್ಸ್ ಮಾಡ್ಬೇಕಾರೆ ಏನ್ ಮಾಡ್ತಾರೆ, ಕ್ಯಾನ್ವಾಸ್ ಮಾಡ್ತಾರೆ ಗೊತ್ತಾ? ಅವಾಗ ಏನ್ ಮಾಡ್ತಾರೆ, ಸಭೆನ ಸೇರಿಸ್ ನೋಡಿರ್ತೀನಿ. ಸಭೆ ಅಂತ ಏನು ಕ್ರಿಶ್ಚಿಯನ್ಸಾ? ಯಾರನ್ನ ಸೇರಿಸ್ತಾರೆ ಎಲೆಕ್ಷನ್ ಟೈಮಲ್ಲಿ? ಎಲ್ಲಾ ತರ ಜನಗಳನ್ನ ಸೇರಿಸ್ತಾರೆ. ಅದರ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ, ಕೂಟ ಮಾಡ್ತಾರೆ ಗೊತ್ತಾ? ಅದನ್ನು ಕೂಡ ಏನ್ ಹೇಳ್ತಾರೆ, ಸಭೆ. ಕರೆಕ್ಟಾ? ಹಾಗಾದ್ರೆ ಸಭೆ ಅಂತಂದ್ರೆ ಏನ್ರಿ? ಅದು ಜನಗಳಿಗೆ ಏನ್ ಮಾಡೋದು, ಹೇಳೋದು. ಅದರ ಸರಿ, ಇವಾಗ ನಾವ್ ಇನ್ನೊಂದೇನ್ ನೋಡಿದ್ರಿ, ಸಭೆ ಅಂತಂದ್ರೆ ದೇವ್ರ ಮಕ್ಳಪ್ಪ. ಅಂದ್ರೆ ಯಾರು? ಕ್ರಿಶ್ಚಿಯನ್ಸ? ಯಾರು ಅವರು? ಕರೆಯಲ್ಪಟ್ಟವರು. ವೆರಿ ಗುಡ್, ಕರೆಯಲ್ಪಟ್ಟವರು ಅಲ್ಲರ. ಸರಿ, ಇವಾಗ ಇವು ನಿಜವಾದ ಕರೆಯಲ್ಪಟ್ಟವರು, ಇವು ನಿಜವಾದ ಕ್ರೈಸ್ತವರು ಇಲ್ಲ ಅಂತ
ಚೆಕ್ ಮಾಡೋಕ್ಕೆ ನಮ್ಗೆ ಏನಿದೆ ಪ್ರೂಫ್? ಯಾರು ನಿಜವಾದ ಕ್ರೈಸ್ತವರು? ಹೇಗೆ ಹೇಳೋದು? ಇವತ್ತು ಲೋಕದಲ್ಲಿ ಇಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲಾ ಕ್ರಿಶ್ಚಿಯನ್ಸು ದೇವ್ರಿಗೆ ಯೋಗ್ಯವಾಗಿದ್ದವರ ಅಥವಾ ದೇವ್ರು ಕರೆಯಲ್ಪಟ್ಟವರಾ? ಯೇಸು ಪ್ರಭುವಿನ ಗುಣಗಳು ಅವರಲ್ಲಿ ಇರ್ಬೇಕು ಬ್ರದರ್. ವೆರಿ ಗುಡ್. ಯೇಸು ಪ್ರಭುವಿನ ಗುಣಗಳು ಏನಾಗಿರ್ಬೇಕು? ಅವರಲ್ಲಿ ಇರ್ಬೇಕು. ಅವರು ಸುಮ್ಮನೆ ಪ್ರಕಾಶ ಯೇಸು ಕ್ರಿಸ್ತನ ಹೆಸರು ಹೇಳಿದ ತಕ್ಷಣ ಕ್ರಿಶ್ಚಿಯನ್ಸ್ ಆಗ್ಬಿಡ್ತಾರಾ? ಇಲ್ಲ ಬ್ರದರ್. ಇಲ್ಲ, ಆಗಲ್ಲ ಅಲ್ವರ. ಏನು ಪಾಪ ಬ್ರದರ್ ಒಬ್ಬರೇ ಉತ್ತರ ಕೊಡ್ತಾರೆ, ಮಿಗ್ದವರೆಲ್ಲ ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಎಲ್ಲ ನೀವು ಸ್ವಲ್ಪ ಇಂಟ್ರಾಕ್ಟ್ ಮಾಡ್ರಿ. ಅದರ ಇವಾಗ ಸುಮ್ಮನೆ ಯೇಸು ಕ್ರಿಸ್ತ ನಾಮ ಅಂತ ಹೇಳ್ಬಿಟ್ಟು ಅಂತಂದ್ರೆ ನಂಬಿಟ್ರೆ ನಾವು ಕ್ರಿಶ್ಚಿಯನ್ಸ್ ಆಗ್ಬಿಡ್ತೀರಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ನಾವೇನಾಗಲ್ಲ, ಕ್ರಿಶ್ಚಿಯನ್ಸ್ ಆಗೋದಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಬ್ರದರ್. ಅಂದ್ರೆ ಈ ಸರಿ ಈ ತರ ಬೈಬಲ್ ಇದೆಯಾ? ಸುಮ್ಮನೆ ಯೇಸು ಕ್ರಿಸ್ತ ನಂಬಿಟ್ರೆ ಆಗಲ್ಲ ಅಂತ ಬೈಬಲ್ ಇದೆಯಾ? ಹ? ಇದೆ. ಎಲ್ಲಿದೆ? ಮತ್ತೆ 7ನೇ ಅಧ್ಯಾಯ ಏನ್ರಿ? ಮ್ಯಾಥ್ಯೂ 7 ಚಾಪ್ಟರ್. ಜೇಕಬ್ ಬ್ರದರ್ ನೀವು ಎರಡು ಕಡೆ ಆನ್ ಮಾಡಿರ್ಬೇಕು, ಅದಕ್ಕೆ ನಿಮ್ಗೆ ಎಕೋ ಬರ್ತಾ ಇದೆ. ಒಂದು ಆಫ್ ಮಾಡಿ, ಒಂದು ಎಕ್ಸಿಟ್ ಆಗಿ ಇನ್ನೊಂದು ಇಟ್ಕೊಳ್ಳಿ, ನಿಮ್ಗೆ ಬರ್ತದೆ. ಮ್ಯಾಥ್ಯೂ 7 ಚಾಪ್ಟರ್ 21 ಓದಿರ್ಬೋದು ಯಾವ್ದಾರ. ಮತ್ತೆ 7ನೇ ಅಧ್ಯಾಯ 21 ಓದಿ ದಯವಿಟ್ಟು ಯಾರಾದ್ರ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಹ್ಮ್. ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ನೋಡ್ರಿ, ಇಲ್ಲಿ ಕ್ಲೀನ್ ಆಗಿ ಕೊಡ್ತಾರೆ. ಯೇಸು ಕ್ರಿಸ್ತನ ಸ್ವಾಮಿ ಸ್ವಾಮಿ ಅಂತ ಹೇಳೋರು ಎಲ್ಲರೂ ಏನಾಗಲ್ವಂತೆ? ಪರಲೋಕ ರಾಜ್ಯಕ್ಕೆ ಸೇರ್ಲಂತೆ. ಯಾರು ಇವಾಗ ಯೇಸು ಕ್ರಿಸ್ತನ ಸ್ವಾಮಿ ಅಂತ ಹೇಳೋರು? ಯಾರು ಯಾರು ಹೇಳ್ತಾರೆ ಇವಾಗ ಯೇಸು ಕ್ರಿಸ್ತನ ಕರ್ತನು ಸ್ವಾಮಿ ಪ್ರಭು ಒಡೆಯ ಅಂತ ಹೇಳೋರು ಯಾರು? ಯೇಸು ಕ್ರಿಸ್ತನ ನಾವೇ. ಅಲ್ವರ? ಯಾರದ ನಾವು ಅಂತಂದ್ರೆ? ಬೇರೆ ಬೇರೆ. ಜಾತಿ ಜನಗಳ, ಅನ್ಯ ಜನಾಂಗದವರ, ಇಲ್ಲ ಬೇರೆ ಕ್ರೈಸ್ತರು. ದೇವತೆಗಳನ್ನ ಆರಾಧನೆ ಮಾಡೋರು ಯಾರು? ಕ್ರಿಸ್ತರು. ನಾವೇ. ಅಲ್ವರ? ನಾವೇ ಕ್ರಿಶ್ಚಿಯನ್ಸ್. ಕರೆಕ್ಟಾ? ಕ್ರೈಸ್ತವ್ರ ತಾನೇ ಹೇಳೋದು. ಹೌದು. ನೋಡಿ, ಈ ವಾಕ್ಯ ಏನ್ ಹೇಳ್ತದೆ? ಸುಮ್ಮನೆ ನೀವು ಕ್ರೈಸ್ತವ್ರಾಗ್ಬಿಟ್ರೆ ಸಾಲಲ್ಲ ಅಂತ ಹೇಳ್ತಾರೆ ಅಂತೀವಿ. ನಾನು ಹೇಳ್ತಲ್ಲ, ಯೇಸು ಕ್ರಿಸ್ತನ ಹೇಳ್ತಾರೆ ಸ್ವಾಮಿ ಸ್ವಾಮಿ ಅಂತ ಹೇಳ್ಬಿಟ್ರೆ ಆಗಲ್ಲ, ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ ಅಂತಂತ ಹೇಳ್ತಾರೆ. ಅಲ್ವರ? ಯಾಕೆ? ಸ್ವಾಮಿ ಸ್ವಾಮಿ ಅಂತ ಎಲ್ಲರೂ ಹೇಳ್ತಾರೆ, ಕ್ರೈಸ್ತವ್ರುಗಳೆಲ್ಲರೂ ಹೇಳ್ತಾರೆ. ಅಂದ್ರೆ ನಾವು ದೇವರು ಎಣಿಕೆಯಲ್ಲಿ ಮೆಚ್ಚುಗೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮತ್ತೆ ನೋಡಿ ಮುಂದಕ್ಕೆ ಹೇಳ್ತಾರೆ, ಓದಿ, ಮುಂದಕ್ಕೆ ಓದಿ, ಹಂಗೆ ಕಂಟಿನ್ಯೂ ಮಾಡಿ ಯಾರಾದ್ರೂ. ಪರಲೋ ಹ್ಮ್. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ನೋಡ್ರ, ಪರಲೋಕದಲ್ಲಿರೋ ತಂದೆ ಚಿತ್ತಿರಂತೆ ಮಾಡ್ದವನ್ ಏನಾಗೋದು? ಪರಲೋಕ ರಾಜ್ಯಕ್ಕೆ ಸೇರೋದು. ನೋಡ್ರ, ತಂದೆ ಪರಲೋಕದಲ್ಲಿರೋ ಗೊತ್ತಾ ದೇವರು, ಅವ್ರ ಚಿತ್ತ ಏನ್ ಮಾಡ್ಬೇಕು? ನಾವು ಮಾಡ್ಬೇಕ್ರಿ. ಅದು ಇಂಪಾರ್ಟೆಂಟ್. ಅದ್ರ ಹಂಗಾರೆ ಇದು ಸುಮ್ಮನೆ ನಾನು ಯೇಸು ಕ್ರಿಸ್ತನ ಸ್ವಾಮಿ ಸ್ವಾಮಿ ಅಂತ ಹೇಳ್ಕೊಂಡು ನಾನು ಇಷ್ಟ ಬಂದಂತ ರೀತಿಯಲ್ಲಿ ಬದುಕಿದ್ರೆ ಅದು ದೇವ್ರ ಎಣಿಕೆಯಲ್ಲಿ ಬರ್ತದಾ? ದೇವ್ರ ಎಣಿಕೆಯಲ್ಲಿ ಬರಲ್ಲ ಬ್ರದರ್. ಇಲ್ಲ. ಹಂಗಾರೆ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ಚಿತ್ತ ಏನಪ್ಪಾ ಈ ವಿಚಾರದಂತ ಅರ್ಥ ಮಾಡ್ಕೊಂಡು ದೇವ್ರ ಚಿತ್ತಕ್ಕೆ ಅನುಸಾರವಾಗಿ ನಾವೇನ್ ಮಾಡ್ಬೇಕು? ನಾವು ಬಾಳೋದಿಕ್ ನಾವೇನ್ ಮಾಡ್ಬೇಕು? ಪ್ರಯತ್ನ ಪಡಬೇಕು. ಕರೆಕ್ಟಾ? ಸರಿ, ಇವಾಗ ಹಂಗಾರೆ ಇವಾಗ ದೇವರ ಗುಣಗಳು ಅದರ ನಾವು ಅದನ್ನಲ್ಲಿ ಬೆಳೆಸ್ಕೊಬೇಕು ಅದರ ಅಂತಂದ್ರೆ ನಿಜವಾದ ಕ್ರೈಸ್ತವರಿಗಿರಂತ ಗುಣಲಕ್ಷಣಗಳು ಏನ್ ಹೇಳ್ರಿ ನೋಡೋಣ. ಯಾರು ಹೇಳ್ತೀರಾ? ಪಾಠ ಕೇಳಿದಿರಲ್ವಾ? ಒಂದು ತಿಂಗಳಿಂದ ಪಾಠ ಹೋಗ್ತಾ ಐತೆ ಅಲ್ಲರ. ಇವ್ ನಿಜವಾದ ಕ್ರೈಸ್ತವರಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಏನ್ ಗುಣಗಳಿರ್ಬೇಕು ಹೇಳ್ರಿ? ಪ್ರೀತಿ, ನಂಬಿಕೆ, ಗಲಾತ್ಯದ ಬಗ್ಗೆ ಎಲ್ಲ ಹೇಳ್ತದೆ ವಾಕ್ಯಲ್ಲಿ. ಗಲಾತ್ಯ 5 ಓಕೆ, ಪ್ರೀತಿ, ನಂಬಿಕೆ, ತಾಳ್ಮೆ, ಸಾಧತ್ವ, ಕ್ಷಮೆ, ದಮೆ ಗುಡ್. ಇವೆಲ್ಲ. ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಏನಾಗಿರ್ಬೇಕು? ಇರ್ಬೇಕು. ವೆರಿ ಗುಡ್. ಆಮೇಲೆ ನಮ್ಮನ್ನ ನಾವು ನಿರಾಕರಿಸ್ಬೇಕು. ನಮ್ಮನ್ನ ನಾವೇನ್ ಮಾಡ್ಬೇಕು? ನಿರಾಕರಿಸೋ ಆಗಿರ್ಬೇಕು ಅಲ್ವರ? ಆಮೇಲೆ ಲೋಕದವನ ಆಸೆಗಳು ಬಿಡಬೇಕು. ವೆರಿ ಗುಡ್. ಲೋಕದ ಆಸೆಗಳನ್ನೇ ಮಾಡ್ಬೇಕು? ಬಿಡ್ಬೇಕು. ಆಮೇಲೆ ಅದೇ ತನ್ನನ್ನ ತಾನೇ ನಿರಾಕರಿಸಿ ತನ್ನ ಶಿಲ್ಬೆಯನ್ನು ಹೊತ್ಕೊಂಡು ಹೋಗ್ಬೇಕು. ವೆರಿ ಗುಡ್. ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡೆ ಮಾಡಬೇಕು ಹೋಗ್ಬೇಕು. ಓಕೆ, ಗೋಪಾಲ ಬದರ್ ಹೇಳಿ, ನೀವೇನಂತೀರಾ? ಹಾ ಬ್ರದರ್. ನಿಮ್ಗೇನೋ ಇದೆಯಾ ಆಲೋಚನೆ? ನೂತನ ಸ್ವಭಾವ ಇರ್ಬೇಕು ಬ್ರದರ್. ನೂತನ ಹಳೆಯ ಸ್ವಭಾವ. ವೆರಿ ಗುಡ್. ಓಕೆ, ನೂತನ ಸ್ವಭಾವವನ್ನು ಅಳವಡಿಸ್ಕೊಂಡು ಓಕೆ, ನಾವು ಪ್ರತಿಯೊಂದು ನಾವು ಬರೀ ನಂಬಿಕೆಯಲ್ಲಿದ್ರೆ ಸಾಲದು, ಅದು ಕ್ರಿಯೆಗಳಲ್ಲಿ ಇರ್ಬೇಕು. ವೆರಿ ಗುಡ್. ಕ್ರಿಯೆಗಳೇನೇ ಇರ್ಬೇಕು? ಇರ್ಬೇಕು. ವೆರಿ ಗುಡ್. ಮಾಡ್ಕೊಂಡಿರ್ಬೇಕು. ಓಕೆ, ಪ್ರಸನ್ನ ಬದರ್ ಹೇಳ್ರಿ. ಬ್ರದರ್, ಅದೇ ದುರ್ಬೋಧನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕು ಬರು. ಅದೇ ಪರಿಸರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ ಅಂತ ವಾಕ್ಯ ಹೇಳುತ್ತಲ್ಲ. ಹಾ, ಆ ಪ್ರಕಾರ ನೋಡಿದ್ರೆ ನಾವು ದುರ್ಬೋಧನೆಗಳ ಬಗ್ಗೆ ಕಿವಿ ಕೊಡದ ಹಾಗೆ ಸತ್ಯದ ಬಗ್ಗೆನೆ ನಾವು ಆಸಕ್ತಿಯಿಂದ ವೆರಿ ಬೆಳೆಯೋದು ಗುಡ್. ಅಂತ. ಸತ್ಯದ ವಿಚಾರದಲ್ಲಿ ಏನಾಗಿರ್ಬೇಕು? ದೇವ್ರ ಮಕ್ಕಳು ಆಸಕ್ತಿ ಇರ್ಬೇಕು. ಓಕೆ, ಗುಡ್. ಸರಿ, ಯೇಸು ಕ್ರಿಸ್ತನಾಗೆ ಜೆರಾಕ್ಸ್ ಆಗಿರ್ಬೇಕು ಬ್ರದರ್, ಅದೇ ತರ ಇರ್ಬೇಕು. ವೆರಿ ಗುಡ್. ಅಂದ್ರೆ ಯೇಸು ಕ್ರಿಸ್ತನ
ಸ್ವರೂಪದಲ್ಲಿ ಏನಾಗಬೇಕು, ನಾವು ಬಿಳಿಯರಾಗಿರ್ಬೇಕು. ಓಕೆ, ಗುಡ್. ಓಕೆ, ನೆಕ್ಸ್ಟ್ ಯಾರು? ಜೋಯಲ್ ಬ್ರದರ್, ನೀವೇನ್ ಹೇಳ್ತೀರಾ? ನಮ್ಮ ಹಳೆ ಬೇಸ್ನೆಲ್ಲ ಬಿಟ್ಬಿಟ್ಟು ನಾವು ದೇವ್ರ ವಾಕ್ಯದಲ್ಲಿ ಯಾವ ತರ ನಮ್ಗೆ ಬೆಳಿಬೇಕು ಅಂತ ಕೊಟ್ಟಿದಾರೋ ಆ ತರ ನಮ್ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡು ಯೇಸು ಕ್ರಿಸ್ತರು ಯಾವ ತರ ನಡೆದ್ರು ಆ ತರ ನಡೆಯೋರ್ ಆಗಿರ್ಬೇಕು. ವೆರಿ ಗುಡ್. ಅದರ ಕ್ರಿಸ್ತನ್ ಥರ ನಡೆಯೋರು ಆಗಿರ್ಬೇಕು. ಓಕೆ, ಗುಡ್. ಸರಿ ಅಲ್ವರ. ಸೊ ಅದಕ್ಕೆ ನೋಡ್ರಿ, ನೀವೆಲ್ಲ ಎಷ್ಟು ವಂಡರ್ಫುಲ್ ಪಾಯಿಂಟ್ಸ್ ಹೇಳಿದ್ರಿ ಅಲ್ವರ. ಹಂಗಂದ್ರೆ ಇದ್ರಲ್ಲಿ ನೀವೇ ಯೋಚನೆ ಮಾಡಿರ್ತೀನಿ, ಇಲ್ಲಿ ನಾವು ಹೇಳಿರೋಂಥ ಒಂದು ಅಂಶದಲ್ಲಿ ಸಂಡೇ ಕರೆಕ್ಟಾಗಿ ಬೈಬಲ್ ತೊಗೊಂಡು ಸಭೆಗೆ ಹೋಗ್ಬೇಕು, ಅಲ್ಲಿ ಏನು ಚೆನ್ನಾಗಿ ಕೈ ತಟ್ಟಿ ಚಪ್ಪಾಳೆ ತಟ್ಬಿಟ್ಟು ನಾವು ದೇವ್ರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ಬೇಕು ಅಂತಂದ್ಬಿಟ್ಟು ಎಲ್ಲರ ಒಂದು ಪಾಯಿಂಟ್ ಬಂತ. ಅದು ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅದು ಮುಖ್ಯತ್ವ ಅಂತ ನೋಡಿದ್ರ ಅಂತಂದ್ರೆ ಇಲ್ಲ ರೀ. ಅದರ ನಾವು ಸುಮ್ಮನೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋದು, ವಾಕ್ಯನೇ ಓದಿರೋದು ಏನ್ರಿ ಇದು ಬಂತ ಅಂತಂದ್ರೆ ಇಲ್ಲ ರೀ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ದೇವ್ರಿಗೋಸ್ಕರ ಏನು ಮಾಡ್ಬೋದು, ಏನೋ ಕೆಲಸಗಳನ್ನ ಏನು ಮಾಡ್ಬೋದು ಅಲ್ವರ. ಇದು ಆತನಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅದು ಪ್ರಯೋಜನ. ನಾವು ಟಿವಿ ನೋಡಿದ್ರೆ ಬಿಟ್ಬಿಡ್ಬೋದು, ಬರ ಸಿನಿಮಾ ನೋಡೋದು ಏನು ಮಾಡ್ಬೋದು, ಬಿಟ್ಬಿಡ್ಬೋದು. ಕರೆಕ್ಟಾಗಿ ದೇವ್ರಿಗೆ ಕಾಣಿಕೆ ಏನು ಮಾಡ್ತಾ ಇರ್ಬೋದು, ಕೊಡ್ತಾ ಇರ್ಬೋದು, ಉಪವಾಸ ಮಾಡ್ತಾ ಇರ್ಬೋದು ಅಲ್ವರ. ಸಭೆಗೆ ಕರೆಕ್ಟಾಗಿ ಹೋಗಿ ಬರ್ತಾ ಇರ್ಬೋದು, ಎಲ್ಲ ಪ್ರಾರ್ಥನೆ ಕೂಟಗಳನ್ನ ಅಟೆಂಡ್ ಮಾಡ್ತಾ ಇರ್ಬೋದು, ದೇವ್ರಿಗೆ ಸಂಗೀತಗಳನ್ನ ಆಡ್ತಾ ಇರ್ಬೋದು. ಆದರೆ ಆತನ ಚಿತ್ತನ ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಸಭೆ ಆಗೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ಬ್ರದರ್. ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ರಿ ನಾನು ಇವೆಲ್ಲ ಮಾಡ್ಬೇಡ ಅಂತ ಹೇಳ್ತಾರೆ, ಇವೆಲ್ಲ ಗುಡ್ ವರ್ಕ್ಸ್ ಇರಬೇಕು ಅವರ. ಆದ್ರೆ ಇದಕ್ಕಿಂತ ಏನೋ ಒಂದು ಎಕ್ಸ್ಟ್ರಾ ಆಗಿರುವಂತ ಒಂದು ವಿಚಾರ ಏನಾಗಿರ್ಬೇಕು, ಏನೋ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಕೂಡ ನಮ್ಗೆ ಇರಬೇಕು. ಅದು ನೀವೆಲ್ಲ ಹೇಳಿದ್ರೆ ಗೊತ್ತಾ ಏನಂತಂದ್ರೆ ಕ್ರಿಸ್ತಂತರ ಆಗ್ಬೇಕು, ಕ್ರಿಸ್ತನ ನಮ್ಗೆ ಮಾರ್ಗದರ್ಶನ ಅಲ್ವರ. ನಾವು ತನ್ನನ್ನು ತಾನೇ ನಿರಾಕರಿಸ್ಬೇಕು ಅಂತ ನಾವು ಹಂಗಾರೆ ಏನ್ ಮಾಡ್ಬೇಕು, ಅದು ಯಾವ್ದಪ್ಪ ಅದು ಪಾಯಿಂಟ್ ಅಂತ ನೋಡಕ್ ನಾವು ತಿಳ್ಕೊಬೇಕು ಅಲ್ವರ. ಇವಾಗ ನಮ್ಗೆ ನೋಡಿ ಎಲ್ಲ ನಮ್ಗೆ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ಅವ್ರು ನಮ್ಗೆ ಜೀಸಸ್ ಕ್ರೈಸ್ಟ್. ನಮ್ಗೆ ಏನೋ ಪ್ರಶ್ನೆ ಬಂತು ಅಂದ್ರೆ ಜೀಸಸ್ ಕ್ರೈಸ್ಟ್ ನೋಡ್ಬೇಕು, ಜೀಸಸ್ ಕ್ರೈಸ್ಟ್ ಇದೆಲ್ಲ ಮಾಡಿದ್ರಾ ಅಂತ. ಅವ್ರು ಮಾಡಿದ್ರು ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಮಾಡಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಲ್ವರ. ನೋಡಿ ನಾವು ನೋಡೋಣ ಒಂದು ವಾಕ್ಯನ, ಲೂಕ 12ನೇ ಅಧ್ಯಾಯ 1ನೇ ವಾಕ್ಯ ದಯವಿಟ್ಟು ಓದಿ. ಯಾರು ಲೂಕ 12:1 ಓದ್ರಿ ಯಾರಾದ್ರ ಸಿಸ್ಟರ್ಸ್? ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಫರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ನೋಡ್ರ, ಇಲ್ಲಿ ಎಷ್ಟು ಜನ ಬಂದ್ರಪ್ಪ ಯೇಸು ಕ್ರಿಸ್ತನ ಹಿಂದೆ ಅಂತಂದ್ರೆ ಸಾವಿರಾರು ಜನ. ಒಬ್ರು ಏನ್ರಿ ತುಳಿಯೋಷ್ಟ ರೀತಿಯಲ್ಲಿ ಏನ್ ಮಾಡಿದ್ರಂತೆ, ಸಾವಿರಾರು ಜನ ಬಂದ್ರಂತೆ ಅಲ್ರ. ಇವತ್ತು ನೋಡಿರ್ತೀನಿ, ಇವತ್ತೇನಾದ್ರು ಒಂದ್ ದೊಡ್ಡ ಪ್ರಾರ್ಥನೆ ಕೂಟ ಮಾಡಿದ್ರೆ ಎಷ್ಟು ಜನ ಬರ್ತಾರೆ? ಒಬ್ರು ಬರ್ತಾರೆ, ಎಷ್ಟು ಜನ ಬರ್ತಾರೆ? ಹೆಚ್ಚು ಬರ್ತಾರೆ ಬ್ರದರ್. ನೋಡ್ರ, ಸಾವಿರಾರು ಜನ ಬರ್ತಾರ ಇಲ್ವಾ? ಲಕ್ಷಾಂತರ ಇರ್ತಾರೆ ಅಲ್ವರ. ನೋಡಿ ಇದೇ ತರ ಯೇಸು ಕ್ರಿಸ್ತನ ಕಾಲದಲ್ಲೂ ಕೂಡ ಸಾವಿರಾರು ಜನ ಏನಂತೆ ಬಂದು ಸೇರಿದ್ರಂತೆ ಅಲ್ವರ. ಸರಿ, ಇವಾಗ ಸಾವಿರಾರು ಜನ ಬಂದು ಸೇರಿದ್ರೆ ತುಂಬಾ ಖುಷಿ ಅಲ್ವಾ, ತುಂಬಾ ಸಂತೋಷ ಅಲ್ವಾ? ಯಾಕಂದ್ರೆ ಸಾವಿರಾರು ಜನ ಯೇಸು ಕ್ರಿಸ್ತ ನಂಬ್ತಾವ್ರೆ ಅಲ್ವರ, ಒಳ್ಳೇದಲ್ವಾ? ಆದ್ರೆ ಯೇಸು ಕ್ರಿಸ್ತ ಸಾಯ್ಬೇಕಾದ್ರೆ ಎಲ್ಲಿದ್ರು ಇವರೆಲ್ಲ? ಎಲ್ಲಿದ್ರು? ಇವ್ರು ಯಾರು ಇಲ್ಲ ಬ್ರದರ್. ನೋಡ್ರ, ಇವ್ರು ಯಾರು ಇಲ್ಲ ರೀ ಅಲ್ವರ. ಅದು ಮೇನ್ ನೋಡ್ರಿ ಇರ್ತೀನಿ ಅಲ್ವರ. ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಒಂದ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಓದ ನೋಡಿರ್ತೀನಿ. ಯೋಹಾನ 2ನೇ ಅಧ್ಯಾಯ 23 ಮತ್ತು 24 ಓದ್ರಿ ದಯವಿಟ್ಟು. 2ನೇ ಅಧ್ಯಾಯ 23 ಮತ್ತು 24. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನಲ್ಲಿ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನ ನಂಬಿಕೆ ಇಟ್ಟರು. ಆದ್ರೆ ಯೇಸು ಎಲ್ಲವನ್ನು ಬಲ್ಲವನಾದುದರಿಂದ ಅವರಿಗೆ ವಶವಾಗಲಿಲ್ಲ. ನೋಡ್ರ, ಬಹು ಮಂದಿ ಆತನ ಮಾಡಿದಂತ ಸೂಚಕಗಳನ್ನ ನೋಡ್ಬಿಟ್ಟು ಏನ್ ಮಾಡಿದ್ರಂತೆ, ನಂಬಿಕೆ ಇಟ್ಟರಂತೆ. ಇವರೆಲ್ಲ ಯೇಸು ಕ್ರಿಸ್ತು ನೋಡ್ಬಿಟ್ಟು ನಂಬಿಕೆ ಇಟ್ಟರೆ ಸೂಚಕಗಳನ್ನ ನೋಡ್ಬಿಟ್ಟು. ಆದ್ರೆ ಯೇಸು ಕ್ರಿಸ್ತು ಇವ್ರನ್ನ ನಂಬುದ್ರಾ? ಯಾರನ್ನ ನಂಬಿಲ್ಲ ಬ್ರದರ್. ನಂಬ್ಲಿಲ್ಲ. ಯಾಕೆ ನಂಬ್ಲಿಲ್ಲ? ಅವ್ರ ಅಂತರೇಂದ್ರಿಯವನ್ನ ಅರ್ತಿದ್ರು. ಕರೆಕ್ಟ್. ಅಂದ್ರೆ ಇವರೆಲ್ಲ ಏನಕ್ಕಪ್ಪ ಬಂದವ್ರೆ? ಸೂಚಕ ಕಾರ್ಯಗಳನ್ನ ನೋಡೋಕೆ ಅಲ್ವರ. ಎಲ್ಲಾ ಆಶೀರ್ವಾದ ಹೊಂದ್ಕೊಳಕ್ ಏನ್ ಮಾಡವ್ರೆ? ಬಂದವ್ರೆ. ಸರಿ, ಇವ್ರು ಏನಪ್ಪ ಮಾಡ್ತಾವ್ರೆ ಕ್ರಿಸ್ತನಿಗೆ ಅಂದ್ರೆ ಇವ್ರು ಏನು ಮಾಡ್ತಾ ಇಲ್ಲ ಅಲ್ವರ. ನೋಡಿ, ಇವಾಗ ಇವರೆಲ್ಲ ಯೇಸು ಕ್ರಿಸ್ತ ನಂಬುದ್ರಿ
ಮಾಡೋಂಥ ಅದ್ಭುತ ಕಾರ್ಯಗಳು ಸೂಚಕಗಳೆಲ್ಲ ನೋಡ್ಬಿಟ್ಟು ಯೇಸು ಕ್ರಿಸ್ತು ನಂಬಿದ್ರು, ಆಶೀರ್ವಾದ ಹೊಂದ್ಕೊಳಕ್ಕೆಲ್ಲ ತುಂಬ ಟ್ರೈ ಮಾಡಿದ್ರು. ಎಲ್ಲ ಒಳ್ಳೆಯವ್ರೆ, ಯಾರು ಕೆಟ್ಟವ್ರಿಲ್ಲ ಅಲ್ಲಿ. ಅಲ್ಲಿ ಯೇಸು ಕ್ರಿಸ್ತನ ನಂಬ್ಕೊಂಡು ಬಂದವ್ರು ಯಾರು ಕೆಟ್ಟವ್ರಿಲ್ಲ ರೀ, ಎಲ್ಲ ಒಳ್ಳೆಯವರೇ, ಒಳ್ಳೆ ವ್ಯಕ್ತಿಗಳೇ. ಹೌದ್ರಾ? ಸರಿ, ಯೇಸು ಕ್ರಿಸ್ತು ಏನಂತಾರೆ ಇವರಿಗೆ ನೋಡ್ಬಿಟ್ಟು? ಲೂಕ 14ನೇ ಅಧ್ಯಾಯ 25ರಿಂದ 27 ಓದ್ರಿ. ಲೂಕ 14ನೇ ಅಧ್ಯಾಯ 25ರಿಂದ 27. ಬಹುಜನರ ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನ ನಾಗಿರಲಾರನು. ನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಾ. ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರ, ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ದೊಡ್ಡ ಗುಂಪು ಅವ್ರ ಹಿಂದೆ ಬರ್ತಾರೆ ನೋಡ್ಬಿಟ್ಟು ಅವ್ರಿಗೆ ತಿರುಗಿ ಏನ್ ಮಾಡ್ತಾರೆ? ಕಂಡೀಷನ್ ಹೇಳ್ತಾರೆ. ನೋಡಪ್ಪ, ಯಾರಾದ್ರೂ ಏನ್ರಿ ನಾನು ಹಿಂದೆ ಬರ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಕಂಡೀಷನ್. ನನ್ನ ಪ್ರಾಣವನ್ನು ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವರೆಲ್ಲ ಬಿಡಬೇಕು. ಬಿಟ್ಬಿಡ್ಬೇಕು. ಹಂಗಾರೆ ನೀವೆಲ್ಲ ಬಿಟ್ಟಿದ್ದೀರಾ? ಪ್ರಾಣವನ್ನು ಇವಾಗ ನೀವೆಲ್ಲ ನಾವೆಲ್ಲ ಬಿಟ್ಟಿದ್ದೀರಾ? ಬಿಟ್ಟಿಲ್ಲ ಬ್ರದರ್. ಬಿಟ್ಟಿಲ್ಲ. ಹಂಗ ನಾವೆಲ್ಲ ಏನಲ್ಲ ಶಿಷ್ಯನಗರಿಗೆ. ಹೇಗೆ ಇರಲಾರ್ದು? ಅಂದ್ರೆ ಯೇಸು ಕ್ರಿಸ್ತು ನಿಜವಾಗ್ಲೂ ಬಿಟ್ಬಿಡು ಅಂತ ಹೇಳೋರ, ಸನ್ಯಾಸ ಬಿಟ್ಟು ಅಂತ ಹೇಳ್ಬಿಟ್ಟಾರ? ಇಲ್ಲ, ಇಲ್ಲ ಇಲ್ಲ ಬ್ರದರ್. ಆ ರೀತಿ ಅರ್ಥ ಅಲ್ಲ. ಬಿಟ್ಬಿಡು ಅಂತಂದ್ರೆ ಎಲ್ಲಕ್ಕಿಂತ ಅಧಿಕವಾಗಿ ಮುಖ್ಯತ್ವ ನಾವು ಯಾರು ಕೊಡ್ಬೇಕು? ದೇವರಿಗೆ ದೇವ್ರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಹೆಂಡತಿ ಮಕ್ಳನ್ನ ಬಿಟ್ಬಿಡು, ಅಪ್ಪ ಅಮ್ಮನ್ ಬಿಟ್ಬಿಡು ಅಂತ ಹೇಳಿದ್ದಾರೆ. ನ್ಯಾಯಪ್ರಮಾಣ ಅಪ್ಪ ಅಮ್ಮನ ಬಿಟ್ಟವನು ಏನ್ರಿ ದೋಷಿ ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನು ಸನ್ಮಾನಿಸಿ ಅಂತ. ತನ್ನ ತಂದೆ ತಾಯಿಗಳ ಸನ್ಮಾನಿಸಿ ಅಂತ ಹೇಳ್ತಾರೆ. ಅದರ ಕರ್ಸಡ್ ಅಂತ ಹೇಳ್ತಾರೆ, ಶಾಪಗ್ರಸ್ತನು ಅಂತ ಹೇಳ್ತಾರೆ. ಅದರ ಅದಕ್ಕೆ ನಾ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ ರೀ. ಏನ್ ಮಾಡ್ಬೇಕು? ಎಲ್ಲದಕ್ಕಿಂತ ಅಧಿಕವಾಗಿರೋಂಥ ಮುಖ್ಯ ಯಾರು ಕೊಡ್ಬೇಕು ಅಂದ್ರೆ ತಂದೆ ದೇವ್ರಿಗೆ ಕೊಡ್ಬೇಕು ಅಲ್ವರ? ಏನಿಲ್ಲ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನೋಡಿ, ಇವಾಗ ನಮ್ಗೆ ಒಂದು ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ಬೇಕು ಅಂತ ತಿಳ್ಕೊಡಿ. ಅದೇ ಟೈಮಲ್ಲಿ ಏನ್ರಿ ನಮ್ದು ಫ್ರೆಂಡ್ಸು, ರಿಲೇಟಿವ್ಸ್ದು ಒಂದು ಮ್ಯಾರೇಜು, ಬರ್ತ್ಡೇ ಪಾರ್ಟಿ ಇರ್ತಾ ತಿಳ್ಕೊಳ್ಳಿ. ಅವಾಗ ನಾವು ಯಾವ್ದು ಮುಖ್ಯತ್ವ ಕೊಡ್ತೀರಿ? ಮದುವೆಗೆ ಕೊಡ್ತೀವಿ ಬ್ರದರ್. ಮದುವೆಗೆ ಕೊಡ್ತೀರಿ. ಅದರ ಆದ್ರೆ ಏನ್ ಮಾಡ್ಬೇಕು? ಆ ಟೈಮಲ್ಲಿ ಮದುವೆಗೆ ಬಿಟ್ಬಿಟ್ಟು ಇದನ್ನ ಅಟೆಂಡ್ ಮಾಡ್ಕೊಂಡು ನಂತರ ಏನ್ ಮಾಡೋದು ಕೂಡ ಅದಕ್ಕೆ ಹೋಗುವಂತ ಚಾನ್ಸ್ ಇತ್ತು ಅಂದ್ರೆ ನಾವು ದೇವ್ರ ಕೆಲ್ಸಕ್ಕೆ ಫಸ್ಟ್ ಮುಖ್ಯತ್ವ ಕೊಡ್ಬೇಕು. ದೇವ್ರು ಖಂಡಿತವಾಗ ಸಿಚುವೇಶನ್ ಏನ್ ಮಾಡ್ತಾರೆ ಅಲ್ಲಿ ಬದಲಾಯಿಸ್ತಾರೆ. ಇದು ನಾವು ದೇವ್ರಿಗೆ ಮಾಡೋಂತ ಏನ್ರಿ ನಿರಾಕರಿಸಂಥದ್ದು ಅಲ್ವರ? ಅದಕ್ಕೆ ಹೇಳೋದು, ಎಲ್ಲದಕ್ಕಿಂತ ಅಧಿಕವಾಗಿ ನನ್ನನ್ನು ಪ್ರೀತಿ ಮಾಡದೇ ಇದ್ರೆ ಅವನ ಶಿಷ್ಯನಾಗಿರಲಾರನೋ ಅಲ್ವರ? ನೋಡ್ರಿ, ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇದನ್ನೆಲ್ಲ ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ಏನಾಗಿರ್ಬೇಕು? ನಾವು ರೆಡಿಯಾಗಿರ್ಬೇಕು. ಅದಕ್ಕೆ ಹೇಳೋದು, ತನ್ನ ತಾನೇ ನಿರಾಕರಿಸೋದು ಏನ್ರಿ? ನಮ್ಗಿರೋಂಥದ್ದು ಆಸೆ ಆಕಾಂಕ್ಷೆಗಳು ಮಾಡಬೇಕು, ಬಿಟ್ಕೊಡ್ಬೇಕು. ಅಂದ್ರೆ ಇವಾಗ ನನಗೆ ಒಂದು ವಸ್ತು ನನಗೆ ತುಂಬಾ ಇಷ್ಟ ರೀ, ಅದರ ಅದನ್ನ ಮತ್ತೊಬ್ರಿಗೋಸ್ಕರ ಏನ್ ಮಾಡೋದು? ನಾನು ಬಿಟ್ಕೊಡೋದು ಈಸಿನಾ? ಬಿಟ್ಕೊಡಕ್ ಆಗ್ತದಾ? ಬಿಟ್ಕೊಡಕ್ ಏನಾಗಿರ್ಬೇಕು? ರೆಡಿ ಇರಬೇಕು. ಅದರ ಏನ್ ರೆಡಿ ಇರಬೇಕು? ನಮ್ಮ ಸ್ಥಾನ ಮಾನ ಘನತೆ ಗೌರವ, ಅದರ ಆಸ್ತಿ ಅಂತಸ್ತು, ಎಜುಕೇಶನು ಅಲ್ವರ, ಇವೆಲ್ಲ ಇದೆ ಗೊತ್ತಾ? ಇದನ್ನೆಲ್ಲ ದೇವ್ರಿಗೋಸ್ಕರ ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕು? ಸಿದ್ಧವಾಗಿರ್ಬೇಕು. ಇದೇ ತ್ಯಾಗವಾದಂತ ಮನೋಭಾವ. ತನ್ನ ತಾನೇ ನಿರಾಕರಿಸೋದು ಹೆಂಗ್ ಗೊತ್ತಾ ಮೀನಿಗೂ? ತನಗಿರಂತ ಎಲ್ಲ ಅಧಿಕಾರ ರೀ. ಇವತ್ತು ಯೋಚನೆ ಮಾಡ್ರಿ, ಇದೆಲ್ಲ ಒಬ್ಬ ಸಾಧಾರಣ ಮನುಷ್ಯನಿಗಿರಂತ ಆಶೀರ್ವಾದಗಳು. ಅದನ್ನೆಲ್ಲ ದೇವ್ರಿಗೆ ಬಿಡುವಂತ ಯಾವತ್ತೂ ನಮ್ಗೆ ಹೇಳಿಲ್ಲ. ಅದರ ಉದಾಹರಣೆಗೆ ತಗೊಂಡಂದ್ರೆ ಆದಾಮ್ನ ದೇವ್ರು ಸೃಷ್ಟಿ ಮಾಡ್ಬಿಟ್ಟು ಏನಂತಂದ್ರು? ದೇವ್ರು ಏನಂತ ಆಶೀರ್ವಾದ ಕೊಡ್ತಾರೆ ಆದಾಮ್ಗೆ? ಓದಿಂತೀನಿ, ಆದಿಕಾಂಡ 1:28 ಓದಿ ಯಾರಾದ್ರೂ. ಆಶೀರ್ವದಿಸಿ ಲೋಕವೆಲ್ಲ ತುಂಬಿಕೊಳ್ಳಿ ಅಂತ ಹೇಳ್ತಾರೆ. ಓದ್ರಿ ಅಂತೀನಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ದೊರೆತನ ಮಾಡಿರಿ, ರಾಜಂತ್ರ ಇರಪ್ಪ, ನೀನ್ ಭೂಮಿಯ ವಶಪಡಿಸ್ಕೋ, ನೀನ್ ಚೆನ್ನಾಗಿರು ಅಂತಂದ್ರು ಅಲ್ವರ? ಏನ್ರಿ ಎಲ್ಲಾ ಗಿಡ ಮರಗಳು ಎಲ್ಲ ಹಣ್ಣುಗಳನ್ನ ತಿನ್ಕೊಂಡು ಚೆನ್ನಾಗಿರು, ಅದರ ಏನ್ ತೊಂದರೆ ಮಾಡೋ ಅಂದ್ರೆ ಏನು ಇಲ್ಲ ರೀ. ನೋಡಿ, ದೇವ್ರು ಕೊಟ್ಟಿಂತ ಆಶೀರ್ವಾದ ಮನುಷ್ಯನ್ಗೆ ನೀನ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಸಂತೋಷವಾಗಿ ಜಾಲಿಯಾಗಿ ಹೊಟ್ಟೆಗೆ ಊಟ ತುಂಬ ಹೊಟ್ಟೆ ತಿನ್ಕೊಂಡು ಏನ್ರಿ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಎಲ್ಲಾ ರೀತಿ ಭೂಮಿಲಿ ದೊರೆತನ ಮಾಡೋ ಚೆನ್ನಾಗಿರು, ಸುಖವಾಗಿ ಸಂತೋಷವಾಗಿರು ಅಂತಂದು ಏನ್ ತಪ್ಪಿಲ್ಲ ರೀ ಇದು ಅಲ್ವರ? ಆದ್ರೆ ಇದು ಒಬ್ಬ ಕ್ರಿಸ್ತವನು ಮಾಡುವಂತ ಕೆಲ್ಸನಾ ಅಂತ ಕೇಳಿದ್ರೆ
ಇಲ್ಲ. ಇದನ್ನ ಹೇಳಿದ ಯೇಸು ಕ್ರಿಸ್ತು ತನ್ನನ್ನು ತಾನೇ ನಿರಾಕರಿಸಿ ಅನ್ನೋ ಮೀನಿಂಗು. ಇವೆಲ್ಲ ಆಶೀರ್ವಾದ ಮನುಷ್ಯನಿಗೆ ದೇವ್ರೇ ಮಾಡಿ ಕೊಟ್ಟಿದ್ದಾರೆ ಅದರ ಈ ಸುಖ ಸಂಪತ್ತಲ್ಲ. ಇದನ್ನ ಏನ್ ಮಾಡ್ಬೇಕು? ದೇವ್ರಿಗೋಸ್ಕರ ಬಿಡೋದಕ್ಕೆ ರೆಡಿ ಆಗಿರ್ಬೇಕು. ದೇವ್ರಿಗೋಸ್ಕರ ಬಿಡ್ಬೇಕು ಏನ್ರೋ ಎಲ್ಲರನ್ನ ಬಿಟ್ಬಿಟ್ಟು ತ್ಯಾಗ ಮಾಡ್ಬಿಟ್ಟು ರೋಡ್ ಫುಟ್ಪಾತ್ ಬಂದ್ಬಿಡ್ಬೇಕು ಅಂತಲ್ಲ ರೀ ಅಲ್ವರ. ಒಬ್ಬ ಯವನಸ್ಥ ಮನುಷ್ಯ ಬಂದು ಯೇಸು ಕ್ರಿಸ್ತನ್ ಕೇಳ್ತಾನೆ ಇದೇ ತರ ಅಲ್ವರ, ಸ್ವಾಮಿ ನಾನು ಏನ್ರಿ ದೊಡ್ಡ ಶ್ರೀಮಂತ ಅಲ್ವರ, ನಾನು ನಿತ್ಯ ನಾನ್ ರಕ್ಷಣೆಗೆ ಬಿಡ್ಬೇಕು ಬರ್ಬೇಕು. ಏನ್ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಅವನ ಕೇಳ್ತಾನೆ. ಓದಿದ್ರಾ? ನೋಡಿ ಓದೋಣ ಒಂದ್ಸತಿ. ಮ್ಯಾಥ್ಯೂ 19 ಚಾಪ್ಟರ್, ಮ್ಯಾಥ್ಯೂ 19 ಚಾಪ್ಟರ್ 19 ಚಾಪ್ಟರ್ಲಿ 16th ವರ್ಸ್. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ನೋಡ್ರ ಏನ್ ಹೇಳ್ತಾರೆ? ನಾನು ನಿತ್ಯ ಜೀವ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸರ್ ಆಜ್ಞೆಗಳ ಕೈಗೊಂಡು ನಡೀತಾ ಹೇಳ್ತಾರೆ. ಇಮಿಡಿಯೇಟ್ ಏನ್ಬಿಡ್ತಾರೆ, ಅಯ್ಯೋ ಸರ್ ಇವನ್ನ ಆಜ್ಞೆಗಳೆಲ್ಲ ಚಿಕ್ಕ ವಯಸ್ಸಿಂದ ಕೈಗೊಂಡು ನಡ್ಕೊಂತಾ ಇದ್ದೀನಿ ಅಂತ ಹೇಳ್ತಾರೆ. ಅದ್ರ ಅವಾಗ ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ ನೋಡಿ ಅಂತೀನಿ. 20 ಮತ್ತೆ 21. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನೋಡ್ರ ಇವನ್ ದೊಡ್ಡ ಶ್ರೀಮಂತ ರೀ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ನಿನ್ನ ಹತ್ರ ಎಲ್ಲ ಇದೆಯಾ? ಸರಿ ಆಯ್ತಪ್ಪ, ಒಂದು ಕೊರತೆ ಇದೆ, ಏನ್ ಮಾಡೋ? ನಿನ್ನ ಹತ್ರ ಇರೋದನ್ನೆಲ್ಲ ನೀನು ಮಾಡ್ಬಿಟ್ಟು ದರ್ದನ್ ಕೊಟ್ಬಿಡು ಅಂತಾರೆ. ಮಾರ್ಬಿಟ್ಟು ದರ್ದನ್ ಕೊಡು ಅಂತ ಹೇಳಿದ್ ಏನು ಯೇಸು ಕ್ರಿಸ್ತ? ಲಿಟಲ್ ಆಗಿ ಮಾರ್ಬಿಟ್ಟು ದರ್ದನ್ ಕೊಟ್ಬಿಡು ಅಂತಲ್ಲ ರೀ. ತ್ಯಾಗ ಮಾಡಪ್ಪ, ನೀನ್ ತ್ಯಾಗ ಮಾಡಕ್ ಏನಾಗಿರು, ನೀನು ಸಿದ್ಧವಾಗಿರು ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಏನ್ ಹೇಳ್ತಾರೆ? ನೀನು ಇದನ್ನೆಲ್ಲ ಮಾಡ್ಬಿಟ್ಟು ತ್ಯಾಗ ಮಾಡ್ಬಿಟ್ಟು ನನ್ನ ಏನ್ ಮಾಡ ನೀನು ಹಿಂಬಾಲಿಸು ಅಂತ ಹೇಳ್ತಾರೆ ಅಲ್ವರ. ಇವಾಗ ಈ ಮನುಷ್ಯ ಬಂದ ಕ್ರಿಸ್ತನ್ಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿ ಕರ್ತನಿಂದ ಬಂದ? ಬರ್ಲಿಲ್ಲ. ಯಾಕೆ? ಅದು ಅವನು ಆ ಬಹು ವ್ಯಾಮೋಹ. ಲೋಕದ ಮೇಲೆ ಬೇಡ ಆಸೆ ಇಟ್ಕೊಂಡಿದ್ದು. ಬಹು ಆಸ್ತಿ ಉಳ್ಳವನಾಗಿದ್ದಂತೆ. ನೋಡಿ ನೆಕ್ಸ್ಟ್ ವಾಕ್ಯ ಓದಿಂತೀನಿ, 22. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ನೋಡ್ರ ಬಹಳ ಆಸ್ತಿ ಉಳ್ಳವನಂತೇನ್ರಿ ಅಲ್ವರ. ಬಹಳ ಆಸ್ತಿ ಇದ್ರೆ ಇವಾಗ ದೇವ್ರಿಗೆ ತ್ಯಾಗ ಮಾಡಕ್ಕೆ ಈಸಿನಾ ಕಷ್ಟನಾ? ಕಷ್ಟ ಬರತ್ತೆ. ಕಷ್ಟ. ತ್ಯಾಗ ಮಾಡೋದು ತುಂಬಾ ಕಷ್ಟ. ನೋಡ್ರಿ ಇವಾಗ ನಮ್ಮ ಪಾಕೆಟ್ ಅಲ್ಲಿ 10 ರೂಪಾಯಿ ಇರೋದಪ್ಪ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲ, ನನ್ ಇರೋದೇ ಅಷ್ಟು, ನನ್ನ ಜೀವನದಲ್ಲಿ ಇರೋದೇ 10 ರೂಪಾಯಿ. ಇವಾಗ ಯಾರು ಬಂದ್ಬಿಟ್ಟು ನನ್ನ ಹತ್ರ ನಾನು ಕಷ್ಟದಲ್ಲಿ ಇದ್ದೀನಿ, ದಯವಿಟ್ಟು ನಂಗೆ 5 ರೂಪಾಯಿ ಕೊಡಿ ಅಂತಾರೆ, ನೀವು ಕೊಡ್ತೀರಾ ಇಲ್ವಾ? ಕೊಡ್ತೀರಿ. ಈಸಿ. ನನ್ನ ಹತ್ರ ಇರೋದು 10 ರೂಪಾಯಿ ಅಪ್ಪ, ಸರಿ ಬಿಡು ಹಂಚ್ಕೊಂತೀನಿ ಅಂದ್ಬಿಟ್ಟು 5 ರೂಪಾಯಿ ಕೊಡೋದಿಲ್ಲ, ತುಂಬಾ ಈಸಿ. ಇದೇ ತರ ಯೋಚನೆ ಮಾಡಿ, ನಮ್ಮ ಹತ್ರ 10 ಕೋಟಿ ಇದೆ, ಅದ್ರಲ್ಲಿ ಯಾರೋ ಒಂದು 5 ಕೋಟಿ ಕೊಟ್ರೆ ನಾವು ಕೇಳಿದ್ರೆ ನಾವೇನ್ ಮಾಡ್ತೀರಿ? ಕೊಡಲ್ಲ. 1,000 ಯೋಚನೆ ಮಾಡ್ತೀರಿ. ಗ್ಯಾರಂಟಿ ತಗೊಂಬ, ಚೆಕ್ ಕೊಡು, ಸಾಲನ ಹೆಂಗೆ ವಾಪಸ್ ಹೆಂಗ್ ಕೊಡ್ತೀಯಾ ಅಲ್ವರ. ಅದೇ ಹೇಳೋದು, ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಎಲ್ಲಿ ನಮ್ಮ ಸಂಪತ್ತು ಇರ್ತಾರೋ ನಮ್ಮ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಬಹು ಆಸ್ತಿ ಉಳ್ಳವನು ತ್ಯಾಗ ಮಾಡೋದಕ್ಕೆ ತುಂಬಾ ಕಷ್ಟ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಶ್ರೀಮಂತನ ಪರಲೋಕ ರಾಜ್ಯದಲ್ಲಿ ಸೇರೋದು ಎಷ್ಟೋ ಕಷ್ಟ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ತ್ಯಾಗ ಮಾಡಕ್ಕೆ ತುಂಬಾ ಕಷ್ಟ. ಆದ್ರೆ ತ್ಯಾಗ ಮಾಡಂತ ಮನುಷ್ಯನೇ ಕ್ರಿಸ್ತನ ಹಿಂಬಾಲಿಸುವಂತ ವ್ಯಕ್ತಿ ಆಗಿರ್ತಾನೆ. ಅದಕ್ಕೆ ಹೇಳೋದು ಅಪೊಸ್ತಲ ಯೋಹಾನ ಹೇಳ್ತಾರಲ್ಲ, ನೋಡಿ ಅಂತೀನಿ, 1ನೇ ಯೋಹಾನ 2:15 ಓದಿ. 1ನೇ ಯೋಹಾನ 2:15 ಮತ್ತೆ 16. First John 2nd chapter 15 and 16. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿ ಏನ್ರಿ, ಲೋಕದ ಮೇಲೆ ಇರೋಂಥ ಇದನ್ನ ವಸ್ತುಗಳನ್ನ ಪ್ರೀತಿ ಮಾಡ್ಬೇಡ್ರಿ. ಯಾರದ್ಮೇಲೆ ಪ್ರೀತಿಯನ್ನು ಏನ್ರಿ ಗೊತ್ತಾ? ಇವಾಗ ಎಲ್ಲರಿಗೂ ಇಷ್ಟ ರೀ, ಕೆಲವು ವಿಚಾರಗಳು ನೋಡಿ ನಾವ್ ಏನ್ ಮಾಡ್ತೀವಿ, ಆಸೆ ಪಡ್ತೀರಿ. ಆದ್ರೆ ಅದ್ರ ಮೇಲೆ ನಮ್ಮ ಮನ್ಸು ಇರ್ಬೇಡ್ದ್ರಿ. ನಮ್ಮ ಮನ್ಸು ಅದ್ರಲ್ಲಿ ಇರ್ಬಾರ್ದು ನೋಡಿರ್ತೀನಿ ಅಂದ್ರೆ. ಅದಕ್ಕೆ ಯಾರೋ ಲೋಕದಲ್ಲಿರೋಂಥದ್ನಾಗ್ಲಿ ಲೋಕದಂತ ವಸ್ತುಗಳನ್ನ ಪ್ರೀತಿ ಮಾಡೋನಾಗಿದ್ರೆ ಅವನಲ್ಲಿ ಏನಿಲ್ಲ, ದೇವರ ಪ್ರೀತಿ ಇಲ್ಲ. ದೇವರ ಪ್ರೀತಿನೇ ಇಲ್ಲ ಅಂತಂದ್ರೆ ದೇವರ ಪ್ರೀತಿ ಮಾಡಲ್ಲ ಅಂತ ಅರ್ಥ. ಲೋಕದಲ್ಲಿ ಎಷ್ಟೇ ಐಶ್ವರ್ಯವಂತನಾಗಿರ್ಬೋದು, ಅವನಲ್ಲಿ ದೇವ್ರ ಪ್ರೀತಿನಾಗಿಲ್ಲ ಇಲ್ಲ ಅಂತ. ಹಂಗ ದೇವ್ರ ಪ್ರೀತಿ ಇಲ್ಲ ಅಂತಂದ್ರೆ ಅವನು ಕ್ರಿಸ್ತನಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಕ್ರಿಸ್ತನಿಂದ ಬರೋದಕ್ಕೆ ಸಾಧ್ಯನಾ?
ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಯೇಸು ಕ್ರಿಸ್ತ ಅದು ಹೇಳಿದ್ದು, ಯಾರೋ ಎಲ್ಲವನ್ನೂ ತ್ಯಾಗ ಮಾಡಕ್ಕೆ ಕ್ರಿಸ್ತನಿಗೆ ಸಿದ್ಧವಾಗಿಲ್ವೋ ಅವರು ಕ್ರಿಸ್ತನ ಹಿಂಬಾಲಕರಾಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ನಾವು ಕ್ರಿಸ್ತನ ಹಿಂಬಾಲಕರಾಗಿರ್ಬೇಕು ಅಂತಂದ್ರೆ ದೇವ್ರಿಗೋಸ್ಕರ ಎಲ್ಲ ಬಿಟ್ಕೊಡಕ್ಕೆ ಏನಾಗಿರ್ಬೇಕು, ನಾವು ಯಾವ ಸದಾಕಾಲ ಸಿದ್ಧವಾಗಿರ್ಬೇಕು. ಅದೇ ಸ್ಯಾಕ್ರಿಫೈಸ್. ಯೋಚನೆ ಮಾಡ್ರಿ, ಇವಾಗ ಯೇಸು ಕ್ರಿಸ್ತು ಪರಲೋಕದಿಂದ ಬಂದ್ರಪ್ಪ ಅಲ್ರ, ಯೋಚನೆ ಮಾಡಿದ್ದೀನಿ, ಪರಲೋಕದಲ್ಲಿ ಏನೋ ಕೊರತೆ ಇತ್ತಾ? ಪರಲೋಕದಲ್ಲಿ ಏನ್ ತೊಂದರೆ ಇತ್ತಾ? ಇಲ್ಲ ಇಲ್ಲ ಇಲ್ಲ. ಎಲ್ಲ ಸುಖ ಶಾಂತಿ ಸಮಾಧಾನ ಎಲ್ಲ ಇದೆ. ಅವ್ರಿಗೆ ಬೇಕಾಗಿರೋಂಥದ್ದು ಎಲ್ಲವೂ ಏನಾಗಿದೆ ಪರಲೋಕದಲ್ಲಿ. ಇವಾಗ ಯೇಸು ಕ್ರಿಸ್ತು ಪರಲೋಕದಿಂದ ಭೂಲೋಕಕ್ಕೆ ಏನಕ್ಕೆ ಬಂದ್ರು? ನಮ್ಮನ್ನ ಪಾಪಗಳಿಂದ ಬಿಡಿಸಿ ಪರಿಹರಿಸೋದು. ವೆರಿ ಗುಡ್. ನಮ್ಮನ್ನ ಪಾಪಗಳಿಂದ ಪಾಪಗಳಿಂದ ಪರಿಹಾರ ಮಾಡಕ್ಕೆ ಬಂದ್ರು. ಏನಕ್ಕೆ ಬರ್ಬೇಕಾಯ್ತು? ಏನ್ ಅವಶ್ಯಕತೆ ಇತ್ತ? ರೂಲ್ಸ್ ಇತ್ತ? ಕಡ್ಡಾಯವಾಗಿ ರೂಲ್ಸ್ ಇತ್ತಾ? ಬರ್ಲೇಬೇಕು, ಅಯ್ಯೋ ನೀನು ಹೋಗಿ ಸಾಯ್ಲೇಬೇಕು ಅಂತಾನೆ ಇತ್ತಾ? ಅದು ದೇವರ ಆಜ್ಞೆ. ಇಲ್ಲ ಇಲ್ಲ ಅವ್ರಿಗೆ ಆತರ ನೀನ್ ಹೋಗಿ ಸಾಯಿ ಅಂತ ದೇವ್ರು ಹೇಳಿದ್ರೆ ಯೇಸು ಕ್ರಿಸ್ತನ್ಗೆ? ಇಲ್ಲ ಪಾಸ್ಟರ್, ಹಂಗೇನಿಲ್ಲ. ಪರಲೋಕ ರಾಜ್ಯ ಬಗ್ಗೆ ಹೇಳಕ್ ಬಂದಿದ್ದು ನಾವ್ ಮಾಡಿದ ತಪ್ಪು ಅಂತ ಅನಿಸ್ತೀನಿ ಪಾಸ್ಟರ್. ಏನಕ್ಕೆ ಬರ್ಬೇಕಾಯ್ತಾ? ಇವಾಗ ಏನ್ ಅವಶ್ಯಕತೆ ಇದೆ ಯೇಸು ಕ್ರಿಸ್ತು ಪರಲೋಕ ಬರೋದಕ್ಕೆ? ಈ ದೇವರಾಜನ ಹೇಳೋದಕ್ಕೆ ನಮಗೋಸ್ಕರ ಅಲ್ಲಿಂದ ಬರ್ಬೇಕಾಯ್ತಾ? ಏನು ಗೊತ್ತಾ ಬನ್ನಿದವರು, ಅವರು ನಮ್ಮೇಲಿಟ್ಟಂತ ಪ್ರೀತಿ ತ್ಯಾಗ ಏನ್ರಿ, ನಾವೆಲ್ಲ ನಾಶ ಆಗೋದು ನೋಡ್ಬಿಟ್ಟು ಅವ್ರಿಗೇನಾಗಿಲ್ಲ, ಮನಸ್ಸಿಗೆ ಇಷ್ಟ ಆಗಿಲ್ಲ ರೀ. ಅಂದ್ರೆ ಅದಕ್ಕೆ ಏನ್ ಮಾಡಿದ್ರು, ಅಯ್ಯೋ ಪರವಾಗಿಲ್ಲಪ್ಪ, ನಾನು ಅವ್ರಿಗೋಸ್ಕರ ರಿಸ್ಕ್ ತಗೊಂತೀನಿ, ಇವ್ನ ಹೆಂಗಾರ ಮಾಡಿ ಏನ್ ಮಾಡ್ತೀನಿ, ಕಾಪಾಡ್ತೀನಿ ಅಂತ ಏನ್ ಮಾಡಿದ್ರು, ಆ ಭಯಂಕರ ಇಂಥ ಜವಾಬ್ದಾರಿ ತಗೊಂಡ್ರು. ಅದಕ್ಕೆ ಬೈಬಲ್ ಏನ್ ನೋಡ್ತೀರಿ ನಾವು, ಯೇಸು ಕ್ರಿಸ್ತ ಏನಾಗಿದಂತೆ, ಶ್ರೀಮಂತರು, ನಮಗೋಸ್ಕರ ಏನಾದ್ರಂತೆ ಅವರು ತ್ಯಾಗ ಮಾಡಿದ್ರು. ಬಡವರಾದ್ರು, ಬಡವರಾದ್ರು, ದರಿದ್ರನಾದರು ನಮಗೋಸ್ಕರ ಅಂತ ಬೈಬಲ್ ವಾಕ್ಯ ಇದೆ ಅಲ್ವ? ಅದು ತ್ಯಾಗ ದರಿದ್ರರಾದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸೊ ಸ್ಯಾಕ್ರಿಫೈಸ್ ಅಂದ್ರೆ ಏನಪ್ಪಾ ಅಂದ್ರೆ ನಮಗ್ ಅಧಿಕಾರ ರೀ, ಅದ್ ನಮ್ದು ಹಕ್ಕು. ನಮ್ಮ ಹಕ್ಕನ್ನ ಮತ್ತೊಬ್ರು ಬಿಟ್ಕೊಡೋದು ಏನ್ರಿ, ತ್ಯಾಗ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದರ ನಿಜವಾದ ಕ್ರೈಸ್ತವರು ಯಾರಪ್ಪ ಅಂದ್ರೆ ನಮ್ಮ ಅಧಿಕಾರಗಳನ್ನ, ನಮ್ಮ ಹಕ್ಕುಗಳನ್ನ ಬೇರೆಯವ್ರಿಗೆ ಬಿಟ್ಕೊಡಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಅದನ್ನೇ ಯೇಸು ಕ್ರಿಸ್ತ ಹೇಳೋದು, ತನ್ನ ತಾನೇ ನಿರಾಕರಿಸೋದು ಅಂತ. ನೋಡಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಇವಾಗ ನಾವ್ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ರಿ ಅರ. ಇವಾಗ ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಎಲ್ಲ ಒಳ್ಳೆ ಸೂಪರ್ ಲಕ್ಸುರಿ ಕಾರ್ ಇದೆ. ಅದರ ಹುಬ್ಳಿಗೆ ಹೋಗ್ಬೇಕು ಅಂದ್ಬಿಟ್ಟು ನನ್ಗೆ ಆರಾಮಾಗಿ ಕಾರಲ್ಲೇ ಸೂಪರ್ ಆಗಿ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಆರಾಮಾಗಿ AC ಕಾರಲ್ಲಿ ಸೂಪರ್ ಆಗಿ ಹೋಗ್ಬೋದು. ಏನು ಹೋಗಿ ಬರೋಕೆ ಎಷ್ಟಾಗ್ಬೋದು ಖರ್ಚು? ಹುಬ್ಳಿಗೆ ಕಾರಲ್ಲಿ ಹೋಗಿ ಬರ್ಬೇಕಾದ್ರೆ ಒಂದು 10,000 ಖರ್ಚು ಬಂದಿರ್ಕೊಳ್ಳಿ ಅಲ್ವರ. ಸರಿ, ಇವಾಗ ನಾನು ಶ್ರೀಮಂತನಾಗಿರೋದಂತ ಒಂದ್ಸತಿ ಹೋಗ್ಬಾರ್ದು, 10,000 ರೂಪಾಯಿ ಹೋದ್ರೆ ಬಿಡಪ್ಪ, ನಾನು ಇಷ್ಟೊಂದು ದುಡಿತೀನಿ, 10,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀನಿ, ಪರವಾಗಿಲ್ಲ ಅಂತ ಅಲ್ವರ. ಇವಾಗ ಈ ಕಾರಲ್ಲಿ ಹೋಗೋದು ತಪ್ಪ ಅಂತಾನೆ ಇಲ್ಲ ರೀ. ದೇವರು ಮನುಷ್ಯನಿಗೆ ಮಾಡಿದ ಆಶೀರ್ವಾದನೇ ನೀನು ಸುಖವಾಗಿ ಸಂತೋಷವಾಗಿ ಇರೋ ಅಂತ, ಅದು ತಪ್ಪಲ್ಲ ರೀ. ಆದ್ರೆ ಒಬ್ಬ ಕ್ರೈಸ್ತವನಾಗಿರೋನು ಅಲ್ಲಿ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾನೆ, ಸ್ವಲ್ಪ ಯೋಚನೆ ಮಾಡ್ತಾನೆ. ಅದರ ಇಷ್ಟೊಂದು ನಾನು ಖರ್ಚು ಮಾಡಿ ನನ್ನ ಸುಖಕ್ಕೆ ಸಂತೋಷಕ್ಕಾಗಿ ನಾನು ಸ್ವಂತಕ್ಕೆ ಖರ್ಚು ಮಾಡೋ ಬದಲು ಏನ್ರಿ ಇದರಲ್ಲಿ ಬೇರೆ ಏನೋ ವಿಧದಲ್ಲಿ ಹೋಗ್ಬೋದಾ ಅಂತ ನೋಡ್ಬೇಕಾದ್ರೆ, ಟ್ರೈನಲ್ಲಿ ಹೋಗೋದು ಆಪ್ಷನ್ಸ್ ಇದೆ, ಬಸ್ಸಲ್ಲಿ ಹೋಗೋ ಆಪ್ಷನ್ಸ್ ಇದೆ ಅಲ್ವರ. ಆವಾಗ ಟ್ರೈನಲ್ಲಿ ಹೋಗ್ಬೋದಲ್ವ, ಅದೇ AC ಟ್ರೈನಲ್ಲಿ ಹೋಗ್ಬೋದು, ಇನ್ನೂ ಕಮ್ಮಿ ರೇಟ್ ಆಗ್ತದೆ. ಕೇವಲ 1,000 ರೂಪಾಯಿಗೆ ಏನ್ ಮಾಡ್ಬೋದು, ಹೋಗಿ ಬರ್ಬೋದು. ಅವಾಗ ಆ ಮಿಕ್ಕಿ 90,000 ರೂಪಾಯಿನ ಏನ್ ಮಾಡ್ಬೋದು, ಇದು ಹೆಂಗೋ ನಾವು ದೇವ್ರ ಕೆಲಸಕ್ಕೆ ಉಪಯೋಗಿಸ್ಬೋದಲ್ಲ, ದೇವ್ರ ಮಕ್ಳಿಗೋಸ್ಕರ ನಾವು ಮಾಡ್ಬೋದಲ್ಲ, ಏನೋ ದೇವ್ರಿಗೋಸ್ಕರ ನಾವು ಮಾಡ್ಬೋದಲ್ಲ, ತ್ಯಾಗ ಮಾಡ್ಬೋದಲ್ವಾ ಅಂತ ಯಾರು ಚಿಂತೆ ಮಾಡ್ತಾರೋ ಅವರೇ ದೇವರ ದೃಷ್ಟಿ ನಿಜವಾದ ಕ್ರೈಸ್ತವರು. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ತನ್ನನ್ನು ತಾನೇ ನಿರಾಕರಿಸ್ತೀರಾ, ಶಿಲುಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಹೊರತು ಶಿಷ್ಯನಾಗೋದಕ್ಕೆ ಲಾಯಕಲ್ಲ. ನೋಡಿ ಇವಾಗ ನಾವು ಆರಾಮಾಗಿರೋದು ಏನು ತಪ್ಪಿಲ್ಲ ರೀ, ತಪ್ಪೇ ಇಲ್ಲ ರೀ ಬೈಬಲಲ್ಲಿ. ಆದ್ರೆ ಒಬ್ಬ ಕ್ರೈಸ್ತವನು ಆ ಥರ ಮಾಡೋದು ವೆರಿ ರಾಂಗ್. ಯಾಕೆ? ಅವನು ಏನ್ ಅಂತ ನಿರ್ಧಾರ ತಗೊಂಡಿದ್ದಾನೆ, ನಾನು ಯಾರು ಶಿಷ್ಯನಾಗ್ತೀನಿ ಅಂತ, ಯೇಸು ಕ್ರಿಸ್ತನ ಶಿಷ್ಯನ್ರು. ಅದರ ಇವಾಗ ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನ ಹತ್ರ ಅವರು ಶ್ರೀಮಂತರಾಗಿದ್ರೋ ಇಲ್ವಾ? ಶ್ರೀಮಂತರಾಗಿದ್ರು. ಅವ್ರಿಗೇನು ಕೊರತೆನೇ ಇಲ್ಲ ರೀ ಅಂತೀನಿ. ಅವ್ರು ಭೂಲೋಕದಲ್ಲಿ ಬರ್ಬೇಕಾದ್ರೆ ಅವ್ರು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತು ಅಂತಂದ್ರೆ, ಅವರು ಸೊಲೊಮೋನ್ಗಿಂತ ಜ್ಞಾನಿ ಅಂತ ಬೈಬಲ್ ಹೇಳ್ತಾರೆ. ಹೌದಾ ಇಲ್ವಾ? ಹೌದು. ಹೌದು. ಅದ್ರ ಇವಾಗ ಯೋಚನೆ ಮಾಡಿ, ಸೊಲೊಮನ್ ಕಾಲದಲ್ಲಿ ಅಷ್ಟು ವೈಭವವಾಗಿದ್ರು, ಗ್ರ್ಯಾಂಡ್ ಆಗಿದ್ರು, ಅಷ್ಟು ದೊಡ್ಡ ಆಲಯನ್ ಕಟ್ಟರು, ಚಿನ್ನದಿಂದ ಕಟ್ಟಿದ್ರು. ಅದರ ಅವರು ಏನ್ ರಾಜ್ಯದಲ್ಲಿ ಸಮಾಧಾನ ಅಂದೆ, ಚಿನ್ನಕ್ಕೆ ಏನ್ತಾರೆ ತುಂಬಾ ಇತ್ತು, ಅದರ ಧಾರಾಳವಾಗಿತ್ತು ರೀ, ಏನು ಕೊರತೆನೇ ಇರಲ್ಲ.
ಆದ್ರೆ ಅವನ ಸ್ವಂತಕ್ಕೆ ಅವನು ಒಂದು ಒಂದು ಪ್ಯಾಲೇಸ್ ಕಟ್ಕೊಂತಾನೆ ಲೆಬನನ್ನಲ್ಲಿ, ದೊಡ್ಡ ಪ್ಯಾಲೇಸ್, ಅದರ ಸಮ್ಮರ್ ಪ್ಯಾಲೇಸ್. ಅಂದರೆ ಬೇಸಿಗೆಲ್ಲ ಇರಬೇಕು, ತಣ್ಣಕ್ಕಿರ್ಬೇಕು ಅಂತ. ಏನು ತಪ್ಪಿಲ್ಲ, ದೇವ್ರು ಬೇಡ ಅಂತ ಏನು ಹೇಳಿಲ್ಲ ಅಲ್ವಾ. ದಟ್ಸ್ ಆಲ್ ವೆರಿ ಗುಡ್. ಒಬ್ಬ ಮನುಷ್ಯನ ಹಿತದೃಷ್ಟಿಯಲ್ಲಿ ಇದೆಲ್ಲ ಕರೆಕ್ಟ್. ಇವಾಗ ಯೇಸು ಕ್ರಿಸ್ತು ಅವ್ರಿಗಿಂತ ಜ್ಞಾನಿ ಅಂತಂದ್ರೆ ಅವ್ರು ಹೆಂಗಿರ್ಬೋದಾಗಿತ್ತು? ದೇವ್ರ ಸೇವೆ ಮಾಡ್ಬೇಕಪ್ಪ, ನಾನೊಂದು ದೊಡ್ಡ ಒಂದು ಆಲಯ ಕಟ್ಕೊಂಡ್ಬಿಡ್ತೀನಿ, ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ತೀನಿ, ಎಲ್ಲ ಇಲ್ಲೇ ಬರ್ರಪ್ಪ, ನಾನು ಫ್ರೀಯಾಗಿ ಅದ್ಭುತ ಮಾಡ್ತೀನಿ, ಎಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳಿ, ಒಂದು ದೊಡ್ಡ ಏನ್ರಿ ಲಕ್ಷಾಂತರ ಜನ ದಿನ ಬರ್ತಾ ಇರಬೇಕು ಕ್ಯೂನಲ್ಲಿ, ಎಲ್ಲರಿಗೂ ಕೈ ಇಟ್ಟು ಆಶೀರ್ವಾದ ಮಾಡಿ ಎಲ್ಲರಿಗೂ ಕಾರ್ಯಗಳ ವಾಸಿ ಮಾಡಂಗೆ ಕಳಿಸ್ತಾ ಇರ್ತೀನಿ. ಹಂಗೆ ಕ್ಯೂನ ಬರ್ತಾರೆ, ಹಂಗೆ ಹೋಗ್ತಾ ಇರಿ, ಕ್ಯೂನ ಬರ್ತಾರೆ, ಹಂಗೆ ಹೋಗ್ತಾ ಇರಿ. ಯಾರ ಹತ್ರ ನಿಮ್ಗೆ ಏನು ಇಷ್ಟ ಬರ್ತಾರೆ ನೀವು ಕೊಡಿ ಅಂತ ಅಂದ್ಬಿಟ್ಟು ಏಸು ಕ್ರಿಸ್ತು ಬಂದವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡಿದ್ರೆ ಹೆಂಗಿರ್ಬೋದು ಏಸು ಕ್ರಿಸ್ತ? ಎಷ್ಟು ದುಡ್ಡು ಮಾಡ್ಬೋದಾಗಿತ್ತು? ಮಾಡ್ಬೋದಾಗಿತ್ತಾ ಇಲ್ವಾ? ಎಷ್ಟು ದುಡ್ಡು ಮಾಡ್ಬೋದಾಗಿತ್ತು ಅಂದ್ರೆ ಇರೋ ಜ್ಞಾನಿಗೆ ಇಡೀ ಯೆರೂಸಲೇಮ್ನೇ ತಗೊಂಬೋದಿತ್ತು. ಅಷ್ಟೊಂದು ಸಿರಿ ಸಂಪತ್ನ ಯೇಸು ಕ್ರಿಸ್ತು ಮಾಡ್ಬೋದಿತ್ತು. ಆದ್ರೆ ಮಾಡಿದ್ರ ಅವರು? ಇಲ್ಲ ಬ್ರದರ್. ಯಾಕಪ್ಪ ಅಂದ್ರೆ ಅದು ದೇವ್ರ ಚಿತ್ತ ಅಲ್ಲ ಅಲ್ವರ. ಅವ್ರಿಗೆ ಯಾವ ಮೀನಿನ ಬಾಯಿನಲ್ಲಿ ಎಷ್ಟು ಕಾಸಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಹಂಗಾರೆ ಯೇಸು ಕ್ರಿಸ್ತನಿಗೆ ಯಾರೆಲ್ಲ ಎಷ್ಟು ದುಡ್ಡು ಇಟ್ಟಿದ್ದಾರೆ, ಯಾರೆಲ್ಲ ಎಲ್ಲೆಲ್ಲಿ ದುಡ್ಡು ಇಟ್ಕೊಂಡವ್ರೆ, ಹೇಗಿದೆ, ಇವೆಲ್ಲ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ವಾ? ರೋಡಲ್ಲಿ ಹೋಗ್ಬೇಕ್ರಿ ಎಷ್ಟು ದುಡ್ಡು ಬಿದ್ದೋಗಿದೆ, ಆ ರೋಡಲ್ಲಿ ಎಲ್ಲ ಮಣ್ಣಲ್ಲಿ ಊದ್ಕೊಂಡೈತೆ, ಇದನ್ನೆಲ್ಲ ಅಗಿರಿ ಇಲ್ಲ ತಗೊಂಬರ್ರಿ ಅಂತ ಯೇಸು ಕ್ರಿಸ್ತು ಶಿಷ್ಯನಿಗೆ ಹೇಳಿದ್ರ? ಇಲ್ಲ ರೀ. ಯಾಕೆ ಅಂತಂದ್ರೆ ಅವ್ರು ಭೂಲೋಕಕ್ಕೆ ಬಂದಿದ್ದೆ ದರಿದ್ರನಾಗಿರೋದಕ್ಕೆ, ತ್ಯಾಗ ಮಾಡೋದಕ್ಕೆ. ಈ ತ್ಯಾಗನೇ ಬೈಬಲ್ ಹೇಳೋದು ತನ್ನನ್ನು ತಾನೇ ನಿರಾಕರಿಸೋದು ಅಂತ. ಅರ್ಥ ಆಯ್ತಾ? ಯೇಸು ಕ್ರಿಸ್ತು ಇದನ್ನೆಲ್ಲ ಅನುಭವಿಸ್ಬೋದಾಗಿತ್ರಿ ಅದರ. ಆದ್ರೆ ಯೇಸು ಕ್ರಿಸ್ತು ದೇವಚಿತ್ತ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು? ಎಲ್ಲವನ್ನು ಬಿಟ್ಕೊಡಕ್ಕೇನಾದ್ರು ರೆಡಿ ಆದ್ರು ಅಲ್ವರ. ಇವಾಗ ನಾವು ಏನೋ ಒಬ್ರು ನಿಜವಾದ ಕ್ರೈಸ್ತವರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ತನ್ನನ್ನು ತಾನೇ ನಿರಾಕರಿಸಕ್ಕೇನಾಗಿರ್ಬೇಕು? ಸಿದ್ಧವಾಗಿರ್ಬೇಕು ಅಲ್ವರ. ಇವತ್ತು ನೀವ್ ಹೇಳ್ರಿ, ಈ ತರ ತನ್ನನ್ನು ತಾನೇ ನಿರಾಕರಿಸೋದು ಲೋಕದಲ್ಲಿ ಜನ ಕ್ರೈಸ್ತವ್ರು ಮಾಡ್ತಾರೆ. ಕರೆಕ್ಟಾಗಿ ಸಭೆಗೆ ಹೋದ ತಕ್ಷಣ 10ರಲ್ಲಿ 1 ಭಾಗ ಕೊಟ್ಬಿಡ್ತಾರೆ, ದಶಮಾಂಶ ಕೊಟ್ಬಿಡ್ತಾರೆ, ಅದಕ್ಕೆ ತಿಳ್ಕೊಬಿಡ್ತಾರೆ, ಇವ್ ಕೊಟ್ಬಿಟ್ರೆ ಮುಗಿದೋಯ್ತು ಅಂತ. 10% ಕೊಟ್ಬಿಟ್ರೆ ಮುಗಿದೋಯ್ತಾ? ದೇವ್ರಿಗೆ 10% ಕೊಟ್ಬಿಟ್ರೆ ಮುಗಿದೋಯ್ತಾ? ನಮ್ಮ ಜೀವನದಲ್ಲಿ 10% ಕೊಟ್ಬಿಟ್ರೆ ಮುಗಿದೋಯ್ತಾ? ನಮ್ಗೆ ಇಲ್ಲ. ಅಲ್ಲಿ ಏನಂತಾರೆ ಯವನಸ್ಥನಿಗೆ ಅಂತಾರೆ ಯೇಸು ಕ್ರಿಸ್ತು, ನೀನ್ ಏನ್ ಮಾಡಂತಂದ್ರು? ಇರೋದನ್ನೆಲ್ಲ ಮಾರು. ಇರೋದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಇರೋದನ್ನೆಲ್ಲ ಅಂದ್ರೆ ಎಷ್ಟು ಪರ್ಸೆಂಟೇಜ್? 100%. 100%. ವೆರಿ ಗುಡ್. ಅದಕ್ಕೆ ಯೇಸು ಕ್ರಿಸ್ತು ಹೇಳೋದು ತನ್ನನ್ನು ತಾನೇ ನಿರಾಕರಿಸ್ತೀರಾ ಏನ್ರಿ? ಲೋಕದಲ್ಲಿ ಐತೆ ಎಲ್ಲಾ ತರ ಸುಖ ಶಾಂತಿಗಳು ಐತೆ ಲೋಕದಲ್ಲಿ. ಏನಿದೆ ಗೊತ್ತಾ? ನೋಡಿ ಓದಿಂತೀನಿ ಇಲ್ಲಿ 1ನೇ ಯೋಹಾನ 2:15 ಓದೋದ್ರಲ್ವಾ? 16 ಓದಿಂತೀನಿ ನೋಡೋಣ ಇವಾಗ. ಲೋಕದಲ್ಲಿರುವ ಶರೀರದಾಶೆ, ಲೋಕದ ಶರೀರದ ಆಸೆ ಮೊದಲು, ಆಮೇಲೆ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ನೋಡ್ರ, ಇವೆಲ್ಲವೂ ದೇವರಿಂದ ಅಲ್ಲ, ಇವೆಲ್ಲ ಲೋಕದು. ಏನಪ್ಪಾ ಶರೀರದ ಆಸೆ ಅಂತಂದ್ರೆ ಏನ್ರಿ? ಶರೀರದ ಆಸೆ ಏನ್ರಿ? ನಾನು ಒಳ್ಳೆ ಸುಂದರವಾಗಿರೋ ಹುಡುಗಿನೇ, ಬ್ಯೂಟಿಫುಲ್ ವುಮನ್ ಆಫ್ ದಿಸ್ ವರ್ಲ್ಡ್ ಮದುವೆ ಮಾಡ್ಕೊಬೇಕು ಅಂತ. ಅದಕ್ಕಾಗಿ ಏನ್ ಮಾಡೋದು? ಎಲ್ಲ ಪ್ಲಾಟ್ಫಾರ್ಮ್ ಪ್ರಿಪೇರ್ ಮಾಡಿ ಚೆನ್ನಾಗಿ ಎದ್ದಿ ಬಿದ್ದಿ ಏನ್ ಮಾಡೋದು? ಆ ಎಜುಕೇಶನ್ ಏನ್ ಮಾಡೋದು, ಈ ಎಜುಕೇಶನ್ ಮಾಡೋದು, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡೋದು, ಎಲ್ಲ ಪ್ರಿಪೇರ್ ಮಾಡ್ಕೊಳೋದು. ಹೇಳ್ತಾರೆ ಕಣ್ಣಿನ ಏನದಂತೆ? ನಮ್ಮ ಶರೀರದ ಆಸೆ. ಅದರ ನನ್ನ ಶರೀರಕ್ಕೋಸ್ಕರ ಏನ್ ಮಾಡೋದು? ನಿನ್ನೇ ತ್ಯಾಗ ಮಾಡ ಅಂತ ಹೇಳಿರ್ಬೇಕಾರೆ ಅದನ್ನ ಆಸೆ ಪಡ್ತೀನಿ ಅಂತಂದ್ರೆ ಇನ್ ಎಂತ ಲೆಕ್ಕದಲ್ಲಿ ಕ್ರಿಸ್ತನ ಶಿಷ್ಯನಾಗೋದಿಕ್ ಸಾಧ್ಯ? ಎರಡನೇದು ಏನ್ ಹೇಳ್ತಾರೆ ಏನ್ರಿ? ಕಣ್ಣಿನ ಆಸೆ. ನೋಡೋದೆಲ್ಲ ಏನ್ರಿ ತಗೊಬೇಕು? ಏನಪ್ಪ ತಗೊಬೇಕು ಅಂದ್ರೆ ಏನ್ ಬೆಸ್ಟ್ ಆಗಿದ್ಯೋ, ಏನ್ ಗ್ರ್ಯಾಂಡ್ ಆಗಿದ್ಯೋ, ಏನ್ ಸೂಪರ್ ಆಗಿದ್ಯೋ, ಎಲ್ಲಕ್ಕಿಂತ ಹೆಂಗಿರ್ಬೇಕು? ಅದು ಎಕ್ಸಲೆಂಟ್ ಆಗಿರ್ಬೇಕ್ರಿ. ನನ್ನದ್ ಮಾತ್ರ ಶ್ರೇಷ್ಠವಾಗಿರ್ಬೇಕು, ಸೂಪರ್ ಆಗಿರ್ಬೇಕು. ಅದು ನಿನ್ನ ಕಣ್ಣಿನ ಆಸೆ. ಅದರ ಯೇಸು ಕ್ರಿಸ್ತು ಏನ್ ಬಟ್ಟೆ ಹಾಕೊಂಡ್ರು ನೋಡಿದಿರಾ? ಯೇಸು ಕ್ರಿಸ್ತು ಏನ್ ಬಟ್ಟೆ ಹಾಕಿದ್ರು ಅಂತ ಗೊತ್ತಿಲ್ವಾ? ಬೈಬಲ್ ಐತೆ ನೋಡ್ರಿ ಅಂತೀನಿ. ಎಲ್ಲೈತೆ? ಮ್ಯಾಥ್ಯೂ 11 ಚಾಪ್ಟರ್ಲಿ 11:8-9 ಓದಿ. 7 ಓದಿ. ಮ್ಯಾಥ್ಯೂ 11 ಚಾಪ್ಟರ್ 7 ಓದ್ಕೊಂಡ್ ನಿಂತೀನಿ. ಅವರು ಹೊರಟು ಹೋಗುತ್ತಿರಲು ಯೇಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನು? ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಹಾಕಿಕೊಂಡು
ಹಕ್ಕಿ ಹೊಂಡ ಮನುಷ್ಯನನ್ನು ನಯವಾದ ಉಡುಪನ್ನು ಉಟ್ಟುಕೊಂಡವರು ಅರಮನೆಗಳಲ್ಲಿ ಇರ್ತಾರಷ್ಟೇ. ನೋಡ್ರ ಹಾಗಾಗಿ ನೋಡ್ರ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು, ಏನಪ್ಪ ನೋಡಕ್ ಹೋದ್ರಿ? ನಯವಾದ ಉಡುಪನ ಹುಡ್ಕಕ್ ಹೋದ್ರ? ಹೆಂಗಿರ್ಬೇಕು? ಗ್ರ್ಯಾಂಡ್ ಆಗಿ, ಟಿಪ್ ಟಾಪ್ ಆಗಿ, ಎಕ್ಸಲೆಂಟ್ ಆಗಿ, ಸ್ಮಾರ್ಟ್ ಆಗಿ, ಅದರ ಏನು ಡೀಸೆಂಟ್ ಆಗಿ, ಎಲ್ಲಾರ ಮುಂದೆ ಸೂಪರ್ ಆಗಿ ನೋಡಕ್ ಹೋಗಿದ್ದ ಯೇಸು ಕ್ರಿಸ್ತು ಹಿಂಗಿದ್ರಂತೆ. ಇಂಥವ್ರು ಹುಡ್ಕಕ್ ಹೋದ್ರ ನೀವು? ಇಂಥವ್ರೆಲ್ಲ ಇಲ್ಲಿ ಸಿಕ್ಕಲ್ಲಪ್ಪ. ಇಂಥವ್ರೆಲ್ಲ ದೇವ್ರ ಮಕ್ಳಲ್ಲ. ಇಂಥವ್ರೆಲ್ಲ ಎಲ್ಲಿ ಸಿಗ್ತಾರಂತೆ? ಎಲ್ಲಿ ಸಿಗ್ತಾರಂತೆ ಅವರು? ಅರಮನೆಗಳಲ್ಲಿ. ಅರಮನೆಗಳಲ್ಲಿ. ಅಂದ್ರೆ ಅರಮನೆಯಲ್ಲಿ ವೈಭವದಲ್ಲಿ ಶ್ರೀಮಂತನಾಗಿ ಆರಾಮಾಗಿರೋದು ಏನ್ರಿ? ಅದು ದೇವ್ರ ಮಕ್ಳ? ಅದಕ್ಕೆ ಹೇಳೋದು ಅಲ್ವರ. ಅದು ನೋಡ್ಬೇಕಾರೆ ಏನ್ರಿ, ಇಂಥವ್ರೆಲ್ಲ ನಿಮ್ಗೆ ಏನಾಗಲ್ಲ, ಸಿಕ್ಕಲ್ಲ. ಪ್ರವಾದಿಗಳೆಲ್ಲ ಇಂಥವ್ರ ಮಕ್ಳಲ್ಲ ಎಲ್ಲರೇ. ಅದಕ್ಕೆ ಹೇಳೋದು ಏನ್ರಿ, ಎರಡನೇದೇನು, ಕಣ್ಣಿನ ಆಸೆ ನೋಡೋದೆಲ್ಲ ಏನ್ರಿ ಬೇಕು ಅದರ. ಇದನ್ನ ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ನಾವು ರೆಡಿ ಆಗಿದ್ದೀರಾ? ಮೂರನೇದು ಏನ್ ಹೇಳ್ತಾರೆ? ಬದುಕು ಬಾಲಿನ ಡಂಬ. ಏನಿದು ಬದುಕು ಬಾಲಿನ ಡಬ್ಬ ಅಂದ್ರೆ? ಪ್ರೈಡ್ ಆಫ್ ಲೈಫ್. ಗತ್ತು ನಮ್ಮದು. ನಾನೇನ್ ಕಮ್ಮಿ ಅವನ್ಕಿಂತ, ಇವನ್ಕಿಂತ ನಾನೇನ್ ಕಮ್ಮಿ, ನಾನು ನೋಡಿಸಿ ನನ್ನ ಸ್ಟೇಟಸ್ ಅದರ. ಸಮಾಜದಲ್ಲಿ ಹೆಂಗಿರ್ಬೇಕು ಅದರ, ಒಂದು ಸ್ಟೇಟಸ್ ಅಲ್ಲಿ ಇರ್ಬೇಕು ಅದರ. ಬದುಕು ಬಾಳಿನ ಡಂಬ. ಯೇಸು ಕ್ರಿಸ್ತನು ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದವ್ರಿ. ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿರೋಂಥ ಕರ್ತನು ಅವ್ರು ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗಿದ್ರಂತೆ? ಇದ್ಯಾವುದು ನಂದು, ಇದೆಲ್ಲ ನಂದು, ನಾನೇ ಮಾಡಿದ್ದು, ನಾನುಗೋಸ್ಕರ ಮಾಡವ್ರೆ, ನನ್ನ ಮುಖಾಂತರನೇ ಮಾಡಿದ್ದು ಅಂತಂದ್ಬಿಟ್ಟು ಯಾವತ್ತೂ ಕೊಚ್ಕೊಂಡು ತಿರ್ಗಾಡಿಲ್ಲ. ಅದನ್ನ ಯಾವತ್ತೂ ನೋಡ್ಸ್ಕೊಳಕ್ಕೂ ಹೋಗಿಲ್ಲ ರೀ ಅವರು. ಏನು ಸಿಂಪ್ಲಿಸಿಟಿ ರೀ, ಯೋಚನೆ ಮಾಡಿರ್ತೀರಿ ಅಲ್ವರ. ಇವತ್ತು ಅಂಬಾನಿ ಮದುವೆ ಮಾಡೋ ನೋಡಿರ್ತೀವಿ ಮಗನಿಗೆ, ಹೆಂಗ್ ಮದುವೆ ಮಾಡೋಣ? ತನ್ನಿರೋಂಥ ಎಲ್ಲಾ ಸಂಪತ್ತು 5,000 ಕೋಟಿ ಖರ್ಚು ಮಾಡೋದಂತಪ್ಪ. ಯಪ್ಪ ಯೋಚನೆ ಮಾಡಿರ್ತೀರಿ ಅದರ. ಹೆಂಗ್ ನೋಡ್ಸ್ಕೊಂಡಿದ್ದೆ ನೋಡ್ರಿ, ತನ್ನ ತಿರೋದು ನೋಡ್ಸ್ಕೊಂಡಿದ್ದಾನೆ. ಏಸು ಕ್ರಿಸ್ತು ನೋಡ್ಸ್ಕೊಂಡ್ರ? ಅವ್ರ ಹತ್ರ ನೋಡ್ಸ್ಕೊಳಕ್ ಇರ್ಲಿಲ್ವಾ? ಏನೆಲ್ಲ ಇತ್ತರಿ, ಯೋಚನೆ ಮಾಡಿರ್ತೀರಿ. ದಾವೀದ್ ಹೇಳ್ತಾನೆ, ನೀನು ಸೂರ್ಯ ಚಂದ್ರ ನಕ್ಷತ್ರಗಳು ನೋಡ್ಬೇಕಾರೆ ದೇವ್ರೆ, ನೀನು ಸೃಷ್ಟಿ ಮಾಡಿ ನೋಡ್ಬೇಕಾರೆ ಮನುಷ್ಯ ಎಷ್ಟು ಮಾತಾಡ್ತಾರೆ, ನೀನ್ ಯಾಕೆ ಲೆಕ್ಕಿಸ್ಬೇಕು? ಮನುಷ್ಯ ಏನ್ತಾರೆ, ನಿನ್ಗೆ ಎಷ್ಟೆಷ್ಟೋ ಇದೆ ಅಪ್ಪಪ್ಪ, ಅದನ್ನೆಲ್ಲ ಮನುಷ್ಯ ಅದೆಲ್ಲ ಬಿಟ್ಬಿಟ್ಟು ಈ ಮನುಷ್ಯ ನೋಡ್ಬೇಕು ಅಂದ್ರೆ ಏನ್ ಕೇವಲ ದೇವ್ರೆ. ಆದ್ರೂ ಕೂಡ ಅವನು ಅಷ್ಟು ಪ್ರೀತಿ ಮಾಡಿದ್ದಿಲ್ಲ ಅಂತ ಹೇಳ್ಬೇಕಾರೆ, ಯೇಸು ಕ್ರಿಸ್ತು ಯಾವತ್ತು ತನಗಾಗಿ ಏನ್ರಿ ಸ್ವಾರ್ಥಿಯಾಗಿಲ್ಲ ರೀ. ಇದೇ ನಿಜವಾದ ಕ್ರಿಸ್ತವನ ಲಕ್ಷಣ. ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಬೇಕು. ಶಿಲ್ಬೆ ಅಂದ್ರೆ ಏನ್ರಿ ಅರ್ಥ? ಶಿಲ್ಬೆ ಅಂದ್ರೆ ಏನ್ ಅರ್ಥ? ಕಷ್ಟ ನಷ್ಟ ಬಾಧೆ. ಅದರ ಕಷ್ಟ ಸಂಕಟ ಹಿಂಸೆ ಬಾಧೆಗಳು ಏಕೆ? ಯಾವ್ದ್ರ ನಿಮಿತ್ತವಾಗಿ? ಹೆಂಗೆ? ನಾನು ಕ್ರಿಸ್ತನ ಆಗ್ಬಿಡ್ತೀನಿ, ಕೆಲ್ಸಕ್ಕೆ ಹೋಗಲ್ಲ, ಸೋಂಬೇರಿ ತರ ಮನೇಲೆ ಕೂತಿರ್ತೀನಿ, ಅದರ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತೀನಿ, ಅದರ ಅವಾಗ ಏನ್ ಮಾಡೋದು? ಗೊಳು ತೊಳೋದು, ಅವಾಗ ಹಿಂಸೆ ಬರೋದು, ವೇದನೆ ಬರೋದು, ನೋವು ಬರೋದು, ಅದರ ಇವೆಲ್ಲ ಹಿಂಸೆನಾ? ಇದೆಲ್ಲ ದೇವ್ರಿಗೂ ಸಹಿಸ್ಕೊಳಂತ ಹಿಂಸೆನಾ? ದೇವ್ರಿಗೂ ಅನುಭವಿಸುವಂತ ಹಿಂಸೆನಾ ಇವೆಲ್ಲ? ಇವೆಲ್ಲ ಹಿಂಸೆಗಳು ತಡ್ಕೊಳ್ಳೋದ್ರಿಂದ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬರುತ್ತೆ. ಇಲ್ಲ, ಇವೆಲ್ಲ ದೇವರಿಂದ ಬರೋಂತ ಹಿಂಸೆನಾ? ಅಲ್ಲ. ನಮ್ಮ ಸ್ವಾರ್ಥತನದಿಂದ, ನಮ್ಮ ಸೋಂಬೇರಿತನದಿಂದ, ನನ್ನ ದುರಾಸೆಯಿಂದ, ಅದರ ನನ್ನ ಸೋಂಬೇರಿತನದಿಂದ ಬರೋಂಥದ್ದು ಹಂಗಲ್ಲ ರೀ. ಕರ್ತನ ನಿಮಿತ್ತ, ಸತ್ಯದ ನಿಮಿತ್ತವಾಗಿ ಬರ್ಬೇಕ್ರಿ ಹಿಂಸೆಗಳು. ಅಲ್ರ ಯಾರ ನಿಮಿತ್ತವಾಗಿ? ಸತ್ಯ ನಿಮಿತ್ತವಾಗಿ. ನೋಡಿರ್ತೀನಿ ಎಲ್ಲೈತೆ? ಪೇತ್ರಲ್ಲಿ ತೆಗೆದಿರ್ತೀನಿ. ಎಲ್ಲೈತೆ? ಪೇತ್ರ 1ನೇ ಪೇತ್ರ 4ನೇ ಅಧ್ಯಾಯ 12ರಿಂದ ಓದ್ಕೊಂಡ್ ನಿಂತೀನಿ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಕ್ರಿಸ್ತನ ಬಾಧೆಗಳ್ರಿ ಅವೆಲ್ಲ. ಏನ್ರಿ? ಶಿಲುಬೆ ಎತ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಬರ್ತಾ ಗೊತ್ತಾ? ಕ್ರಿಸ್ತನ ನಿಮಿತ್ತವಾಗಿ ಬರೋಂಥ ನಿಂದನೆಗಳು, ಅವಮಾನಗಳು, ಇದು ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ನಂಗೇನ್ರಿ ಬಾಧೆಗಳು. ಇದ್ರಲ್ಲಿ ಸಂತೋಷ ಪಡ್ಬೇಕ್ರಿ, ದುಃಖ ಪಡ್ಬಾರ್ದ್ರಿ ಯಾವತ್ತು. ಅಲ್ರ ನಮ್ಗೇನಾಗ್ಬಿಡ್ತಾರೆ, ಶೋಧನೆ ಬಂದ್ಬಿಟ್ರೆ ದುಃಖ ಪಡ್ಬಿಟ್ಟು ಪಾದ ಇಟ್ಕೊಂಡ್ಬಿಡ್ತೀರಿ. ಅಯ್ಯೋ ಕರ್ತನೇ ನನ್ ಕಾಪಾಡು, ನಿನ್ ಕಾಪಾಡ ತನಕ ನಮ್ ಬಿಡೋದಿಲ್ಲ ಅಂತ ಏನ್ ಹೇಳ್ತಾರೆ? ನಮ್ ಪ್ರೇಯರ್ ಹೆಂಗಿರ್ಬೇಕು? ಥ್ಯಾಂಕ್ ಯು ಲಾರ್ಡ್, ತುಂಬಾ ಸಂತೋಷ ದೇವ್ರೆ, ಇಂಥದ್ದೆಲ್ಲ ಶೋಧನೆ ಕೊಡಿ, ತುಂಬಾ ಥ್ಯಾಂಕ್ಸ್ ಸರೇ, ನಾನು ಎಷ್ಟೋ ವಿಚಾರ ಕಲ್ತ್ಕೊಂತಾ ಇದೀನಿ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಂಗಿರ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಬಾಧೆಗಳ ಸಂತೋಷ ಉಳ್ಳವರಾಗಿರಿ. ಆಮೇಲೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೋಡ್ರ, ನೆಕ್ಸ್ಟ್ ಮಹಿಮೇಲಿ ಪಾಲ್ಗೊಳ್ಬೇಕು ಅಂದ್ರೆ ಇವಾಗ ಏನ್ ಮಾಡ್ಬೇಕು? ಇದ್ರಲ್ಲೆಲ್ಲ
ಪಾಲ್ಗೊಳ್ಬೇಕು. ಇವಾಗೆಲ್ಲ ಏನೋ ಪಾಲ್ಗೊಳ್ದಿರ ನಮ್ಮ ಪಾಂಟ್ ನಾವು ಸುಮ್ಮನೆ ಸಂಡೆ ಹೋಗೋದು, ಬೈಬಲ್ ತೊಗೊಂಡು ಹೋಗೋದು, ಸಭೆಗೆ ಬಂದ್ಬಿಡೋದು, ನಮ್ಮ ಪಾಂಡ್ ನಾವು ಆರಾಮಾಗಿದ್ಬಿಟ್ರೆ ವಾರ ಪೂರ್ತಿ ಬೈಬಲು ಮುಟ್ಟಲ್ಲ, ವಾಕ್ಯನೋ ಕೇಳೋದು ಎಂಥದ್ದು ಇಲ್ಲ. ಬರೀ ಸಂಗೀತ ಆಡ್ತಾ ಇರೋದು, ಅವನೇ ಮಾಡ್ತಾರೋ ಫ್ರೀ ಇದ್ದಾಗ ಮಾತ್ರ ನಮ್ಗೆ ಇಷ್ಟ ಬಂದಾಗ ಮಾತ್ರ ನಾವು ಬೈಬಲ್ ಮೀಟಿಂಗ್ ಕುತ್ಕೊಂಡ್ಬಿಡೋದು. ಅದರ ಮಿಕ್ಕಿದೆಲ್ಲ ಮೈಂಡ್ ಎಲ್ಲ ಇರ್ತಾರೆ, ಬರೀ ಲೋಕದಲ್ಲೇ ಇರ್ತದೆ, ಎಲ್ಲ ಲೋಕದ ವಿಚಾರಗಳೇ ತುಂಬಿಕೊಂಡಿರೋದು. ಅದರ ಈ ಥರ ಇದ್ದರೆ ಇದು ಕ್ರೈಸ್ತವರನ್ನ, ಇದು ಕರ್ತನು ಎದುರು ನೋಡಂಥ ಸಭೆ ಅಲ್ಲ. ಕರ್ತನು ಎದುರು ನೋಡಂಥ ಸಭೆ ಏನ್ರಿ? ನೀವೆಲ್ಲ ಏನಂದ್ರಿ ಮೊದಲು? ಕ್ರಿಸ್ತನ ಸ್ವಾರೂಪ್ಯ. ಥಿಂಕ್ ಮಾಡ್ಬೇಕು ಒಂದು ನಿಮಿಷ, ಇದು ಕ್ರಿಸ್ತನ ಸ್ವಾರೂಪ್ಯಂಗೆ ಬರೋಂಥ ಗುಣಲಕ್ಷಣಗಳ ಅಂತ. ಅಂದ್ರೆ ನಮ್ಮ ಜಾಗದಲ್ಲಿ ಕ್ರಿಸ್ತನ ಮಾಡಾರ ಅಂತ ಥಿಂಕ್ ಮಾಡ್ಬೇಕ್ರಿ. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಓದಿಬೋದು. ನೆಕ್ಸ್ಟ್, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ಹಂಗ್ಯಾರೇ. ಹಾ, ಆಮೇಲೆ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನೋಡ್ರ, ಪವಿತ್ರ ಆತ್ಮ ಇರೋದಕ್ಕೆ ಇದಕ್ಕೆ ಸೂಚನೆ ರೀ. ನೋಡ್ರ ಹೆಂಗೈತೆ ಪವಿತ್ರ ಆತ್ಮ ಏನಾಯ್ತದೆ ಕೊಟ್ಟೈತಂಡಿ ವಾಕ್ಯದಲ್ಲಿ. ಅಲ್ಲ, ನಾವೆಲ್ಲ ಏನೋ ತಿಳ್ಕೊಂಡ್ಬಿಡ್ತೀರಿ, ಹಂಗಾಡ್ತಾರೆ ಹಿಂಗಾಡ್ತಾರೆ, ಅಂತ ಮಾತಾಡ್ತಾರೆ, ಇಂಥ ಭಾಷೆ ಬರ್ತದೆ, ಅದರ ತಲೆಮೆ ಕೈ ಇಟ್ಟರೆ ಪ್ರಾರ್ಥನೆ ಮಾಡಿದ್ರೆ ಹಂಗೆ ವಾಸಿ ಆಗ್ಬಿಡ್ತಾರೆ. ಹಂಗೆ ಕೊಟ್ಟಿದ್ಯಾ? ತೇಜೋಮಯವಾದಂಥ ದೇವರ ಆತ್ಮ ನಮ್ಮಲ್ಲಿ ಇದೆ ಅಂತಂದ್ಬಿಟ್ಟು ಹೆಂಗಪ್ಪ ನೋಡ್ಸಂದ್ರೆ, ದೇವ್ರಿಗೋಸ್ಕರ ಹಿಂಸೆಗಳನ್ನ ಸಹಿಸ್ಕೊಳಕ್ಕೆ ಏನಾಗಿರ್ಬೇಕು? ರೆಡಿಯಾಗಿರ್ಬೇಕು. ತನ್ನನ್ನು ತಾನೇ ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕು? ದೇವ್ರಿಗೆ ಸಿದ್ಧವಾಗಿರ್ಬೇಕು. ದಟ್ ಇಸ್ ಕರೇಜ್ ರೀ. ಅಂದ್ರ ನಮಗಿರೋಂಥ ಅಧಿಕಾರನ ಬೇರೆಯೊಬ್ರಿಗೆ ಮತ್ತೊಬ್ರಿಗೋಸ್ಕರ ಬಿಟ್ಕೊಡ್ತೀನಿ ನೋಡ್ರಿ ಅಂತೀನಿ. ಅದೆಂತ್ರಿ ಒಂದು ಧೈರ್ಯ, ಒಂದು ಬಲ. ಇದೇನು ಮನುಷ್ಯನಿಂದ ಸಾಧ್ಯನಾ? ದೇವ್ರು ಕೊಟ್ಟಿಂತ ಕೃಪೆ, ದೇವ್ರು ಕೊಟ್ಟಿಂತ ದಯೆ. ಹೇಗೆ ಗೊತ್ತಾ? ಇದು ಹಿಂಗೆ ಕೈ ಇಟ್ಕೊಳ್ಳಿ. ತಿರ್ಗಾ ಬರೋಣ ಏಷಯದಲ್ಲಿ ಬನ್ನಿ. ಏಷಯ 50ನೇ ಅಧ್ಯಾಯ ಬನ್ರಿ ಅಂತೀನಿ, ಓದೋಣ. ಎಲ್ಲಿ? ಏಷಯ 50ನೇ ಅಧ್ಯಾಯದಲ್ಲಿ ಒಂದು ನಿಮಿಷ. ಏಷಯ 50ನೇ ಅಧ್ಯಾಯದಲ್ಲಿ 6ನೇ ವಾಕ್ಯನ ಓದ್ಕೊಂಡ್ಬಂದಿದ್ದೀನಿ. 6, 7. ಹೋದ್ರಿ ಯಾರಾದ್ರು? ಏಷಯ 50ನೇ ಅಧ್ಯಾಯ 6 ಮತ್ತು 7. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಹೊಡೆದಿದ್ದೆನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ಏನ್ರಿ ಹೇಳ್ತಾರೆ? ಏನ್ರಿ? ಹೊಡಿಯೋರ್ಗೆ ಏನ್ ಕೊಟ್ಟೆ? ನಾನು ಬೆನ್ನು ಕೊಟ್ಟೆ. ನಾವು ಕೊಡ್ತೀರಾ ಹೊಡಿಯೋನ್ಗೆ ಬೆನ್ನು? ತಿರ್ಗಿ ಕಪಾಳ ಕೆಡ್ಕೊಡ್ಬೋತೀರಿ. ಅದರ ಹೊಡಿಯೋನ್ಗೆ ಏನ್ ಕೊಟ್ರಂತೆ? ಬೆನ್ನು ಕೊಟ್ಟನು. ಈ ಕಾಲ ಬೆನ್ನಿಗೆ ಚೂರಿನೇ ಹಾಕ್ಬಿಡ್ತಿರ್ಬೇಕಾರೆ. ಅಂದ್ರ ಬೆನ್ನು ಕೊಟ್ರಂತೆ ಯೇಸು ಕ್ರಿಸ್ತ ರೀ. ಅಂದ್ರ ಸೈಲೆಂಟ್ ಆಗಿದ್ರಂತ ರೀ. ಅಂದ್ರೆ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಏನ್ರಿ? ಗಡ್ಡ ಕೀಳೋಂಗೆ ಏನ್ ಮಾಡುತ್ತೆ? ಗಡ್ಡವನ್ನು ಒಡ್ಡರು. ಅದರ ಶೇವಿಂಗ್ ಮಾಡ್ಬೇಕಾರೆ ಗಡ್ಡ ಏನೋ ಸ್ವಲ್ಪ ಅಪ್ಪಿ ತಪ್ಪಿ ಲಾಭ ಏನೋ ಸ್ವಲ್ಪ ಟ್ರಿಮ್ ಮಾಡ್ಬಿಟ್ರೆ ಹೆಂಗ್ ಕೋಪ ಬರ್ತಾರೆ ನೋಡ್ತೀರಿ. ಕೊಡ್ಬೇಕಾ 80 ರೂಪಾಯಿನೂ ಕೊಡಲ್ಲ ನಾವು. ಅದರ ಹೋಗಪ್ಪ ಅಂತಂದ್ಬಿಟ್ಟು ಅದರ ಏನಾಯ್ತು? ತಿರ್ಗಾ ಬೆಳಿತಾರೆ ಗಡ್ಡ. ಅದೇನೇನು ವಿಚಾರ? ಅದರ ಗಡ್ಡ ಕೀಳೋನ್ಗೆ ಗಡ್ಡ ಒಡ್ಡಿದ್ರಂತೆ. ಆಮೇಲೆ ಉಗುಳಿಸುವಂತ ಅವಮಾನಕ್ಕೆ ತನ್ನ ಮಖವನ್ನು ಮರೆ ಮಾಡ್ಲ ಅಂತೆ. ಅದರ ಮಾತಾಡ್ತಾ ಇರ್ಬೇಕಾರೆ ಏನೋ ಸುಮ್ಮನೆ ಹಂಗೆ ಮಾತಾಡ್ತಾ ಇರ್ಬೇಕಾರೆ ಒಂದು ಉಗುಳು ಫ್ರೆಂಡ್ಸ್ ಮೇಲೇನೆ ಮಕ್ಕದ ಹಂಗೆ ಬಿದ್ಬಿಟ್ರೆ ಏನ್ ಮಾಡ್ತಾರೆ? ನೋಡ್ಕೊಂಡು ಮಾತಾಡಲ್ಲ ಅಂತಂತಾರೆ. ಅದರ ಎಷ್ಟು ಹರ್ಟ್ ಆಗ್ಬಿಡ್ತಲ್ಲ. ಫೀಲಿಂಗ್ಸ್ ನೋಡಿ ಎಷ್ಟು ಏನಂದ್ರೆ ಕ್ರಿಶ್ಚಿಯನ್ಗಿರಂತ ಫೀಲಿಂಗ್ಸ್ ರೀ. ಅಲ್ರ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಕು. ನಮ್ಗಾಗಂತ ಎಲ್ಲ ಹರ್ಟಿಂಗು ಅವ್ರ ಫೀಲಿಂಗ್ಸ್ ಎಲ್ಲ ಆಗಿದೆ ರೀ. ಇಟ್ ವಾಸ್ ವೆರಿ ಸೆನ್ಸಿಟಿವ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಅಲ್ವಾ? ನಮ್ಮ ಥರ ಅಲ್ವಲ್ಲ ಪಾಪಿಗಳು. ನಾವೆಲ್ಲ ಹೊರಟು ಬಿಟ್ರಿ. ಅದರ ಇವಾಗ ಜೈಲಲ್ಲಿ ದೊಡ್ಡ ಕಲ್ಪ್ರಿಟ್ಗೆ ಒಂದು 4 kg ಇಟ್ಟು ಹೊಡೆದ್ರೆ ಪೊಲೀಸ್ ಅವ್ನು ಏನಾಗಲ್ಲ. ಯಾಕೆ ಹೇಳಿ? ಅವ್ನು ಒದೆ ತಿನ್ಬಿಟ್ಟಾನೆ. ಒಂಥರ ಅವ್ನು ಕಟ್ಟಿನ, ಅವ್ನ ಮನ್ಸು ಕಟ್ಟಿನ ರೀ. ಕಳ್ಳ, ಕಲ್ಲು ಮನ್ಸು. ಅವ್ನು 4 kg ಬಿಟ್ಟರೆ ಏನಾಗಲ್ಲ. ಅದೇ ಅವ್ನು ಸಾಫ್ಟ್ ಆಗಿರೋ ಮನ್ಸಿಗೆ ಒಂದೇಟ್ ಕೊಡಿ, ಅವನೇನ್ ಮಾಡ್ತಾನೆ? ಗೋಳೋ ಅಂತ ಹತ್ಬಿಡ್ತಾನೆ, ಬಿದ್ದೋಗ್ಬಿಡ್ತಾನೆ. ನಮ್ಮ ಕರ್ತನು ಹೀಗೆ ಇದ್ದಿದ್ದು. ಅದರ ಅವ್ರಿಗೆಲ್ಲ ಇದೆಲ್ಲ ಹೊಸಾದ್ರಿ. ಅದರ ಉಗುಳ್ಸ್ಕೊಳೋದು, ಕಪಾಳ ಕುಡಿಯೋದು, ಅದರ ಬೆನ್ನಿಗೆ ಹೊಡಿಯೋಂಥದ್ದು. ಅದರ ಏನ್ರಿ ಅವ್ರ ಬ್ಯೂಟಿ ಆಫ್ ಕ್ಯಾರೆಕ್ಟರ್. ಅವನ್ನ ಟಚ್ ಮಾಡೋಂಥ ಮನುಷ್ಯ ಯೋಚನೆ ಮಾಡ್ಬೇಕು 1000 ಸತಿ. ಅಂಥ ಗುಣ ಅವ್ರದ್ದು. ಅದರ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಕ್ರಿಸ್ತನ ನಿಮಿತ್ತವಾಗಿ ಬರುವಂಥ ಬಾಧೆಗಳಿವು. ಇದನ್ನೆಲ್ಲ ಅನುಭವಿಸೋಕೆ ನಾವು ಸಿದ್ಧವಾಗಿದ್ದೀರಾ? ಕ್ರಿಸ್ತನ್ ಹೆಂಗಿದ್ರಂತೆ? ಇದನ್ನೆಲ್ಲ ಅನುಭವಿಸೋಕೆ ಸಿದ್ಧವಾಗಿದ್ರಂತೆ. ಇದೆಲ್ಲ ಮಾಡಿದವ್ರು ಯಾರು? ಕ್ರಿಸ್ತನ್ಗೆ ಯಾರು ಮಾಡಿದ್ದಿದಲ್ಲ? ಇವೆಲ್ಲ ಕ್ರಿಸ್ತನ್ಗೆ ಹಿಂಸೆ ಕೊಟ್ಟಿದ್ದು ಯಾರು? ಪಕ್ಕದ ಮನೆಯವರ, ಬೇರೆ ಊರವರ, ಬೇರೆ ಜನಗಳ? ಸ್ವಂತ ಸಹೋದರ ಸ್ವಂತ ಜನಗಳೇ. ಏಸು ಕ್ರಿಸ್ತ ಹೇಳ್ಬಿಟ್ರು, ಪ್ರವಾದಿಗೆ ತನ್ನ ಸ್ವಂತ ಅಮ್ಮನಿಲ್ಲೇ ಬೆಲೆ ಇಲ್ಲ. ಅವ್ರ ಸ್ವಂತ ಜನಗಳೇ ಅವ್ರಿಗೆ ಮಾಡಾರ ನೋಡ್ರಿ ಅಂತೀನಿ. ಅದರ ಬೇರೆ ಯಾರ ಮಾಡಿದ್ರೆ ಏಸು ಕ್ರಿಸ್ತನ್ಗೆ ಏನಾಗ್ತಾ ಇರಲ್ಲ ಬಿಡ್ರಿ. ಸ್ವಂತ ಜನಗಳು ಮಾಡ್ಬಿಟ್ರೆ ಜೀರ್ಣ ಮಾಡ್ಕೊಳೋದು ತುಂಬಾ ಕಷ್ಟ. ನಮ್ಗೆ ಯಾರೋ ರೋಡ್ ಹೋಗ್ತಿರ್ಬೇಕು, ಯಾರೋ ಸ್ಟ್ರೇಂಜರ್
ಏನೋ ಗಾಡಿ ಗಿರಿ ತಪ್ಪಾಗಿ ಹೋಗ್ಬಿಟ್ಟು ಟಚ್ ಆಗ್ಬಿಡ್ತು ಅವ್ನು ಕಪಾಳಕ್ಕೆ ಇಡ್ಬಿಟ್ಟು ಅಂದ್ರೆ ನಾವೇನ್ ಮಾಡ್ತೀರಿ, ಸ್ವಲ್ಪ ಸ್ವಲ್ಪ ಕೋಪ ಆಗ್ಬಿಡ್ತೀರಿ, ಆಮೇಲೆ ಸ್ವಲ್ಪ ಅಯ್ಯೋ ಬಿಡಪ್ಪ ಹೋಗ್ಲಿ ಅಂತ ಮರ್ತೋಗ್ಬಿಡ್ತೀರಿ. ಅದೇ ಜೊತೆಗಿರೋ ಏನೋ ಹೊಡೆದ್ಬಿಟ್ರೆ ಲೈಫ್ ಲಾಂಗ್ ಮರೆಯೋದಿಲ್ಲ ಅದನ್ನ. ಅದಕ್ಕೆ ಡಿಫ್ರೆನ್ಸ್ ನೋಡಿ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಬುಧರ್ 7ನೇ ವಾಕ್ಯ ಬುಧರ್. ಕರ್ತನಾಗಿರೋಂಥ ಯೆಹೋವನು ನನಗೆ ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನಾಚಿಕೆಯಿಂದ ಕೊರಗಲಿಲ್ಲ. ಆಮೇಲೆ ನನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ತನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿ ದೇವರ ಪವಿತ್ರಾತ್ಮ, ತೇಜೋಮಯವಾದಂತ ಆತ್ಮ ಅವರಲ್ಲಿ ಅಂತ ಪ್ರೂಫ್ ರೀ. ಅಷ್ಟೊಂದು ದೃಢವಾಗಿರಂತ ಗಟ್ಟಿ ಮನ್ಸಿಂದ ದೇವರಿಗೆ ಒಪ್ಪಿಸ್ಕೊಡಕ್ಕೆ ಸಿದ್ಧವಾಗಿರೋಂಥ ಮನ್ಸು ಇದು ಅಷ್ಟು ಈಸಿ ಅಲ್ಲ ರೀ. ದಿಸ್ ಇಸ್ ಎ ವೆರಿ ಗುಡ್ ಕ್ಯಾರೆಕ್ಟರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಕರ್ತನ ಪವಿತ್ರಾತ್ಮದಿಂದ ಬರೋಂಥ ಒಂದು ಗುಣ. ಅದಕ್ಕೆ ಹೇಳ್ತಾರೆ ಈ ತರ ನೀವೇನೋ ಅನುಭವಿಸೋರಾಗಿದ್ರೆ ನೀವು ಧನ್ಯರು, ದೇವರ ತೇಜೋಮಯವಂತ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿದೆ. ಆಮೇಲೆ ಬದರ್ ಪೇತ್ರ ಬನ್ನಿ ಇವಾಗ 1ನೇ ಪೇತ್ರ ಬದರ್ 4ನೇ ಅಧ್ಯಾಯ ಓದ್ರಿ ಅಂತೀನಿ. ಎಲ್ಲಿ ನಿನ್ಸುರಲ್ನ ಓದಿಂತೀನಿ 14ನೇ ವಾಕ್ಯ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪ್ರಾರ್ಥನಾಗಬಾರದು. ನೋಡ್ರ, ನಾವು ಈ ತರ ಇರ್ಬಾರ್ದಂತೆ. ಕ್ರಿಸ್ತವನಾಗಿ ಯಾರು ಇರ್ಬಾರ್ದು? ಕಳ್ಳ, ಆಮೇಲೆ ಕೊಲೆಗಾರ, ಬೇರೆಯವ್ರ ತಲೆಯಲ್ಲೇನ್ರಿ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕೋದು, ಅದರ ಇಲ್ದಿರಂಥ ವಿಚಾರಗಳಲ್ಲಿ ಅದರ ಏನ್ರಿ ಪ್ರಚಾರ ಮಾಡೋಂಥವ್ರು, ಬೇರೆ ಬ್ಯಾಕ್ ವೈಟಿಂಗ್ ಗೊತ್ತಲ್ಲ ನಮಗೆ, ಇವೆಲ್ಲ ಲೋಕದಲ್ಲಿ ತುಂಬಾ ನಡೀತಾರೆ. ಈ ತರ ಏನಾಗಿರ್ಬೋದು ದೇವ್ರ ಮಕ್ಕಳು ಇರಬಾರದು. ಈ ತರದಿಂದ ನಿಮಗೆ ಕೆಟ್ಟ ಹೆಸರು ಬಂದ್ರೆ ಇದು ದೇವ್ರ ಕೃಪೆಯಿಂದ ನಾನು ಸಹಿಸ್ಕೊಂತ ಅಂತ ಯಾರು ಹೇಳ್ಬಾರ್ದ್ರಿ. ನೆಕ್ಸ್ಟ್ ಆಮೇಲೆ ಹೇಳ್ತಿರ್ಬೋದಾರ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಯಾವ ತರ ಕ್ರೈಸ್ತನಾಗಿ ಹಿಂಸೆ ಪಡೋದು ಏನ್ರಿ ಏಷ್ಯಾದಲ್ಲಿ ಓದಲ್ಲ, ಆ ತರ ಹಿಂಸೆ ಪಡೋನಾಗಿದ್ರೆ ದೇವ್ರಿಗೋಸ್ಕರ ನಿಮಗೆ ಸ್ತೋತ್ರ. ಅದರ ನಾಚಿಕೆ ಪಡ್ಬೇಡ್ರಿ, ಸಂತೋಷವಾಗಿ ನಡೀರಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ದೇವರು ಮನೆಯಲ್ಲೇ ಪ್ರಾರಂಭ ಆಯ್ತಲ್ಲ, ಅಲ್ವ ಅದಕ್ಕೆ ನೋಡ್ಬೇಕು ಜಡ್ಜ್ಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಸಂತೋಷ ಪಡ್ಬೇಕು. ಅದಕ್ಕೆ ನೀವೇ ಹೇಳಿರ್ತೀನಿ ಈ ತರ ಗುಣಲಕ್ಷಣಗಳನ್ನ ಲೋಕದಲ್ಲಿರಂತ ಎಷ್ಟು ಜನ ಕ್ರೈಸ್ತವರು ಇದನ್ನ ಅವ್ರಲ್ಲಿ ಬೆಳೆಸ್ಕೊಂಡಿರ್ತಾರೆ ಹೇಳ್ರಿ? ಎಷ್ಟು ಪರ್ಸೆಂಟೇಜ್ ಜನಗಳು ಬೆಳೆಸ್ಕೊಂಡಿರ್ಬೋದು ಈ ತರ? ಬಹಳ ಕಡಿಮೆ. ಅದರ ಇವಾಗ ಈ ತರ ನಾವು ಇರ್ಬೇಕೋ ಬೇಡವಾ? ಇರ್ಬೇಕು ಬ್ರದರ್. ಇರ್ಬೇಕು. ಏನಪ್ಪ 21 ದಿನದಲ್ಲಿ ಬರೀ ಇಬ್ಬರೇ ಜನ ಇಬ್ರು ಕೊಡ್ತೀರಾ? ಯೇಸು ಕ್ರಿಸ್ತನ ಕಾಲದಲ್ಲಿ ಆಯ್ತಲ್ಲ ಆ ಥರನ 10 ಮಂದಿ ಕುಷ್ಠರೋಗಿಗಳಿಗೆ ಕಾಯಿಲೆ ವಾಸಿ ಮಾಡಿದ್ರು. ಎಷ್ಟು ಜನ ಒಬ್ರೇ ಒಬ್ರು ಬಂದು ಥ್ಯಾಂಕ್ಸ್. ಒಬ್ರು ಅದ್ರ ಮಿಗ್ದವರೆಲ್ಲ ಅಡ್ರೆಸ್ಗೆ ಇಲ್ಲ. ಮಿಗ್ದವರೆಲ್ಲ ಮೊಬೈಲ್ ಆನ್ ಮಾಡಿ ಕೊಟ್ಟಿದ್ದೀರಾ ಹೇಳ್ರಿ? ನಿಜವಾದ ಕ್ರೈಸ್ತರ ತರ ನಾವು ಯೇಸು ಕ್ರಿಸ್ತನ ಒಂದು ಇದರಲ್ವಾ? ವೆರಿ ಗುಡ್. ಇವಾಗ ಯೇಸು ಕ್ರಿಸ್ತನ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಇರ್ಬೇಕಾ ಬೇಡವಾ? ಇರ್ಬೇಕು. ಅದಕ್ಕೋಸ್ಕರನೇ ದೇವ್ರು ನಮ್ಮನ್ನ ಕರೆದಿರೋದು ಅಲ್ವರ? ಸರಿ, ಇವಾಗ ಏನೋ ಇದ್ರಲ್ಲಿ ಡೌಟ್ಸ್ ಇದೆಯಾ ನಿಮ್ಗೆ? ಏನೋ ಪ್ರಶ್ನೆಗಳು, ಡೌಟ್ಸ್ಗಳು ಯಾರಿಗೇನೋ ಇದೆಯಾ? ಏನೇ ಕ್ವಶನ್ಸ್ ಇದ್ರೆ ಕೇಳಿ. ಗೋಪಾಲ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಅದೇ ಶಿಲ್ಬೆ ಹೊರೋದಂದ್ರೆ ಏನ್ ಬ್ರದರ್? ಶಿಲ್ಬೆ ಹೊರೋದಂದ್ರೆ ಕ್ರಿಸ್ತನ್ಗಾಗೆ ರಿಸ್ಕ್ ತೊಗೊಳೋದು, ಜವಾಬ್ದಾರಿ ತೊಗೊಂಡಿದ್ವಿ ನೋಡಲ್ಲ ಪೇತ್ರದಲ್ಲಿ. ಆ ಜವಾಬ್ದಾರಿ ಕ್ರಿಸ್ತನ್ ತಗೋಬೇಕು ಅಂತ ಇರ್ಲಿಲ್ಲ, ದೇವ್ರಿಗೋಸ್ಕರ ತಗೊಂಡ್ರೋದನ್ನ ರಿಸ್ಕ್. ಆತರ ನಾವು ದೇವ್ರಿಗೋಸ್ಕರ ಸತ್ಯಕ್ಕೋಸ್ಕರ ಮಾಡ್ಕೋ ಕೆಲವೊಂದು ಹೊರೆಗಳನ್ನ ತಗೊಂಡಾಗ ಅದೇನ್ರಿ ಆತನ ಹೆಜ್ಜೆ ಜಾರಿಯಲ್ಲಿ ನಡೀತಾ ಇದಾರಿ ಅಂತಂದ್ಬಿಟ್ಟು ಒಂದು ಸೂಚನೆ ಅದು. ಓಕೆನಾ? ಸರಿ, ಬೇರೆ ಯಾರಿಗೇನೋ ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಎಲ್ಲಿ ಅನಿಲ್ ಬ್ರದರ್? ಇಲ್ಲ ಬ್ರದರ್. ಓಕೆ, ಭಾರತಿ ಇಲ್ಲ ಬ್ರದರ್. ಇಲ್ವಾ? ಓಕೆ, ಭಾರತಿ ಸಿಸ್ಟರ್. ಸಕಲೇಶ್ಪುರಿಂದ ಗೋಪಾಲ್ ಬ್ರದರ್. ಜೇಕಬ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ಜೋಯಲ್ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ಜೋಸಫ್ ಬ್ರದರ್. ಬ್ರದರ್ ಹೇಳಿ ಬ್ರದರ್. ಇಲ್ಲ ಬ್ರದರ್. ಓಕೆ, ಕೆಂಪರಾಜ್ ಬ್ರದರ್. ಇಲ್ಲ ಸರ್, ಏನೋ ಡೌಟ್ ಇಲ್ಲ ಸರ್. ಓಕೆ, ಕ್ಲಿಯರಾ? ಓಕೆ ಸರ್, ಲೈನ್ ಅಲ್ಲಿ ಇದ್ದೇನೆ ಸರ್.
ಓಕೆ ನವೀನ್ ಬ್ರದರ್. ಇಲ್ಲಪ್ಪ ಡೌಟ್ ಇಲ್ಲ. ಓಕೆ ಪ್ರಜ್ವಲ್ ಬ್ರದರ್. ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ ಬ್ರದರ್ ಸರೋಜ ಸಿಸ್ಟರ್. ಕಳಿಸಿ ಬ್ರದರ್, ನಾನು ನೆಟ್ವರ್ಕ್ ಇಲ್ಲ. ಓಕೆ 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 ನವೀನ್ ಬ್ರದರ್. ಓಕೆ ಸರೋಜ ಸಿಸ್ಟರ್. ಓಕೆ ಶಾಂತಾ ಸಿಸ್ಟರ್. ಇಲ್ಲ ಇಲ್ಲ ಬ್ರದರ್, ಚೆನ್ನಾಗಿತ್ತು ವಾಕ್ಯ. ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್. ಶಾಂತಾ ಸಿಸ್ಟರ್. ಇಲ್ಲ ಸರ್ ಗುಡ್. ಆಮೇಲೆ ಶಿಲ್ಪಾ ಸಿಸ್ಟರ್. ಏನಿಲ್ಲ ಶ್ವೇತಾ ಸಿಸ್ಟರ್. ಏನಿಲ್ಲ ಓಕೆ ಸೈಮನ್ ಸೊಲಾಸಿಕರ್. ಓಕೆ ಸುಜಾತ ಸಿಸ್ಟರ್. ಮಂಜಮ್ಮ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಬ್ರದರ್. ಓಕೆ ಗುಡ್. ಓಕೆ ಹಂಗಾರೆ ಒಂದು ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣವಾ? ಸರಿ, ಹಂಗಾರೆ ಒಂದು ಪ್ರಾರ್ಥನೆ ಮಾಡೋಣ, ಏನ್ ಮಾಡೋಣ, ಮುಕ್ತಾಯ ಮಾಡೋಣ. ಇನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಪ್ರಸನ್ನ ಬದ ಕೇಳ್ಕೊತೀನಿ. ಪ್ರಸನ್ನ ಬದ ಪ್ರೇ ಮಾಡೋದ? ಜೇಕಬ್ ಬದ ಏನೋ ಡೌಟ್ ಇದೆ ಬದ? ಜೇಕಬ್ ಬದ ನಿಮ್ಗೆ ಡೌಟ್ಸ್ ಇದೆಯಾ? ಒಂದ್ ಚಿಕ್ಕ ಡೌಟ್ ಇತ್ತು ಬ್ರದರ್. ಹೇಳ್ರಿ. ಬ್ರದರ್, ನನ್ನ ಯೇಸು ಕ್ರಿಸ್ತ ಒಳ್ಳೆಯವನು ಅನ್ಬೇಡ ಅಂತ ಹೇಳ್ತಾರಲ್ಲ, ನನ್ನೇನ ಯಾಕೆ ಒಳ್ಳೆಯವನು ಅಂತ? ಹಾ, ಅದ್ ಯಾಕೆ ಯೇಸು ಕ್ರಿಸ್ತ ಆತರ ಹೇಳ್ತಾರೆ? ಅವ್ರು ಒಳ್ಳೆಯವ್ರು ತಾನೇ ಬ್ರದರ್? ವೆರಿ ಗುಡ್ ಕ್ವಶನ್. ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಇವ್ರು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಬಂದ್ಬಿಟ್ಟು ಒಳ್ಳೆಯವರು ಅಂತ ಏನಕ್ಕೆ ಕರೆದ್ರು ಅಂದ್ರೆ, ಸುಮ್ಮನೆ ಜನಗಳಿಗೆ ನೋಡ್ಸೋದಕ್ಕೋಸ್ಕರ ನೀವು ಒಳ್ಳೆಯವರು ಒಳ್ಳೆಯವರು ಅಂತ ನೋಡ್ಸ್ಕೊಳಕ್ಕೆ ಕರೀತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಓ ನೀನ್ ನಾನು ಒಳ್ಳೆಯವನು ಅಂತ ಇದೆಯಾ? ಒಳ್ಳೆಯವನು ಅಂತಂದ್ರೆ ಅದ್ ಪಕ್ಕ ನಡ್ಕೊಳಪ್ಪ, ನನ್ನನ್ನೇನು ಒಳ್ಳೆಯವನು ಕರಿಬೇಡ, ನನಗಿಂತ ದೇವ್ರು ಇದಾರಲ್ಲ, ದೇವ್ರು ಅವರೇ ಒಳ್ಳೆಯವರು ಅಂತಂದ್ಬಿಟ್ಟು ಹಂಗೆ ಹೇಳೋದು. ಅಂದ್ರೆ ಇವ್ರ ಚೆನ್ನಾಗಿ ಗೊತ್ತಿತ್ತು, ಇವ್ರು ಸುಮ್ಮನೆ ಕೇಳೋದಕ್ಕೆ ಪ್ರಶ್ನೆ ಕೇಳ್ತಾ ಇರೋದು ಅಷ್ಟೇ ಹೊರತು ನಿಜವಾದ ಒಂದು ಅರ್ಥದಿಂದ ಪ್ರಶ್ನೆ ಕೇಳಿ ಅದ್ಗೆ ಕ್ಲಾರಿಟಿ ತಗೊಂಡು ಅದ್ರ ಪಕ್ಕ ನಡ್ಕೊಬೇಕು ಅಂತ ಏನ್ ಮಾಡ್ತಾರಲ್ಲ, ಕೇಳ್ತಾ ಇರಲ್ಲ. ಓಕೆನಾ? ಕ್ಲಿಯರಾ? ಓಕೆ ಓಕೆ ಬ್ರದರ್. ಓಕೆ ಓಕೆ ಸರಿ, ಪ್ರೇಯರ್ ಮಾಡ್ತೀರಾ ಬ್ರದರ್? ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪ್ರೀತಿ ಸ್ವರೂಪನು ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಸಮಯದಲ್ಲಿ ದೇವರೇ, ಈ ಜೂಮ್ ಮೀಟಿಂಗ್ ಮೂಲಕ ಸ್ವಾಮಿ ನಮ್ಮೆಲ್ಲರನ್ನ ದೇವರೇ ಈ ರೀತಿಯಲ್ಲಿ ಒಟ್ಟಾಗಿ ಸೇರಿಸಿ ದೇವರೇ ಅನೇಕ ವಿಷಯಗಳನ್ನ ಸ್ವಾಮಿ ಈ ದಿನ ಕಲೀಲಿಕ್ಕೆ ನೀವು ಮಾಡಿದ ಉಪಕಾರಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ನಮಗೆ ಅನೇಕ ವಿಷಯಗಳನ್ನ ಕಲಿಸುವಂತ ದೇವರೇ ಸಹೋದರರನ್ನ ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ ದೇವರೇ. ಅವರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿಮಗೆ ಸ್ತೋತ್ರ. ಕುಟುಂಬವನ್ನು ಕೂಡ ದೇವರೇ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಹೆಚ್ಚಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ ದೇವ, ಆರೋಗ್ಯವನ್ನು ಕೊಟ್ಟು ನಡೆಸಿರಿ ಎಂಬುದಾಗಿ ನಾವು ಕೂಡ ಪ್ರಾರ್ಥಿಸುವರಾಗಿದ್ದೇವೆ ದೇವರೇ. ಇಂಥ ವಾಕ್ಯಗಳನ್ನ ಕೇಳಿದ ನಾವೆಲ್ಲರೂ ತಂದೆ ನಿಮ್ಮ ವಾಕ್ಯಗಳಿಗೆ ವಿಧೇಯರಾಗಿ ತಂದೆ ದೇವರೇ, ನಾವು ಓಡುವಂತ ಓಟವನ್ನ ಓಡಿ ಮುಗಿಸ್ಲಿಕ್ಕೆ ಬೇಕಾಗಿರುವಂತ ಕೃಪೆಯನ್ನ, ಸಹಾಯವನ್ನ, ಜ್ಞಾನವನ್ನ ತಂದೆ ನಮಗೆ ದಯಪಾಲಿಸಿ ಕೊಡ್ಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಹೇಳಿದ ಪ್ರತಿಯೊಂದೊಂದು ವಾಕ್ಯಗಳಲ್ಲಿ ತಂದೆ ಈ ಲೋಕವನ್ನಾಗ್ಲಿ, ಲೋಕದಲ್ಲಿರುವಂತ ಅನೇಕ ದೇವರೇ ಇರುವಂತ ವಸ್ತುಗಳ ಮೇಲೆ ನಾವುಗಳು ಇಡುವಂತ ಆಸೆಯನ್ನಾಗ್ಲಿ ದೇವರೇ ಇಡುವುದಾದ್ರೆ ತಂದೆಯ ಮೇಲೆ ನಿಮಗೆ ಪ್ರೀತಿ ಇಲ್ಲ ಎಂಬುದಾಗಿ ಈ ರೀತಿ ಅನೇಕ ವಾಕ್ಯಗಳನ್ನು ನಾವು ಕೇಳಿದುಂಟು ಸ್ವಾಮಿ ದೇವರೇ. ಮೊದಲನೇದಾಗಿ ದೇವರೇ, ನಾವು ಪ್ರಾಧಾನ್ಯತೆ ನಿಮ್ಮ ವಾಕ್ಯಗಳಿಗೆ ನಿಮಗೆ ಕೊಡುವ ಹಾಗೆ ನಾವು ಬೆಳೀಲಿಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ಕೇಳಿಕೊಳ್ತಾ, ಈ ರೀತಿ ಅನೇಕ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ತಂದೆ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಟ್ಟು ದೇವರೇ, ಮುಂದಿನ ದಿನಗಳಲ್ಲಿ ದೇವರೇ ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಂಡವರಾಗಿ ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಾವುಗಳು ನಡೆಯುವಂತೆ ಕೃಪೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ತಂದೆ ನಮ್ಮೆಲ್ಲರನ್ನ ಸ್ವಾಮಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಟ್ಟು ಇದುವರೆಗೂ ಈ ರೀತಿಯಲ್ಲಿ ನಮ್ಮ ನಡೆಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳು ಎಂಬುದಾಗಿ ಹೇಳ್ತಾ ಚಿಕ್ಕ ಪ್ರಾರ್ಥನೆ ತಂದೆ ನಮ್ಮ ಒಡೆಯನು ರಕ್ಷಕನೂ ಆದಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೇನ್. ಆಮೆನ್. ಥ್ಯಾಂಕ್ ಯು ಎವ್ರಿಬಡಿ. ಗಾಡ್ ಬ್ಲೆಸ್. ಗುಡ್ ನೈಟ್.